ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ವಿಶೇಷವಾದ ಈ ದಿನದಲ್ಲಿ ದೇವರ ಸಮ್ಮುಖದಲ್ಲಿ ಆನ್ಲೈನ್ ಸರ್ವಿಸ್ ಮುಖಾಂತರವಾಗಿ ನಿಮ್ಮೆಲ್ಲರನ್ನು ಭೇಟಿ ಮಾಡುವುದು ತುಂಬ ಸಂತೋಷವಾದ ಕಾರ್ಯ. ವಿಶೇಷವಾದ ದೇವರ ಕೃಪೆಯಲ್ಲಿ ಕ್ರಿಸ್ಮಸ್ ಅನ್ನು ಎಲ್ಲರೂ ಅದ್ಭುತವಾಗಿ ನಾವು ಆಚರಿಸೋದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಹಾಲೆಲೂಯ. ಖುಷಿಯಾಗಿರೋರೆಲ್ಲ ಕೈಗಳನ್ನು ತಟ್ಟಿ ದೇವರ ಪ್ರಸನ್ನತೆಯನ್ನು ನಾವೆಲ್ಲರೂ ಎದುರು ನೋಡೋಣ. ಎಲ್ಲ ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ ಮುಖಾಂತರ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧರಾದ ಕೃಪಾಪೂರ್ಣಾದ ಒಳ್ಳೆಯ ದೇವರೇ, ವಿಶೇಷವಾಗಿ ಕೂಟವನ್ನು ನಿನ್ನ ಪವಿತ್ರ ಕರಗಳಲ್ಲಿ ಒಪ್ಪಿಸಿಕೊಳ್ತಾ ಇದ್ದೀವಿ. ಯಾರೆಲ್ಲ ಕಣ್ಣೀರು, ವೇದನೆ, ಇಕ್ಕಟ್ಟು, ಬಲಹೀನತೆಗಳ ಮಧ್ಯದಲ್ಲಿಯೂ ನಿನ್ನನ್ನೇ ಎದುರು ನೋಡ್ತಾ ಇದ್ದಾರೋ ದೇವರ ಆತ್ಮರೊಟ್ಟಿಗೂ ಮಾತನಾಡಿ. ನಿನ್ನ ಮಾತು ಒಂದು ದಿನವಾದರೂ ಅದು ನಿಷ್ಫಲ ಆಗುವುದೇ ಇಲ್ಲ. ಈ ದಿನದಲ್ಲಿ ನಿನ್ನ ಸೇವಕರಾದ ನಮ್ಮನ್ನು ಮನೆ ಮಾಡಿ ಪರಿಶುದ್ಧಾತ್ಮರು ನೀವು ಮಾತಾಡಬೇಕಂತ ಬೇಡ್ಕೊಳ್ತೀವಿ. ನೀವು ಮಾತಾಡುವಾಗಲೇ ವ್ಯಾಧಿಗಳು ನೀಗಲಿ, ಕಷ್ಟ, ಕಣ್ಣೀರು, ವೇದನೆಯಲ್ಲಿರೋರಿಗೆ ಬಿಡುಗಡೆ ಉಂಟಾಗಲಿ, ಸಮಾಧಾನ ಉಂಟಾಗಲಿ, ಎಲ್ಲ ವಾತಾವರಣದ ಮಧ್ಯದಲ್ಲಿ ಊಹೆ ಮೀರಿದ ಅದ್ಭುತಗಳು ನಡೆಯಲಿ. ಪ್ರತಿಯೊಬ್ಬರನ್ನ ದೇವರಾತ್ಮರು ಆಶೀರ್ವದಿಸುವಂತೆ ಪ್ರಾರ್ಥಿಸ್ತೀನಿ. ನಿನ್ನ ಚಿತ್ತ ನೆರವೇರಲಿ. ಪರಿಪೂರ್ಣವಾಗಿ ಪರಿಶುದ್ಧಾತ್ಮರ ಆಳ್ವಿಕೆಗೆ ಪ್ರಾರಂಭದಿಂದ ಅಂತ್ಯದವರೆಗೆ ಕೂಟವನ್ನು ಒಪ್ಪಿಸಿಕೊಟ್ಟು ಯೇಸು ಕ್ರಿಸ್ತುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಗಳ ತಂದೆ. ಆಮೆನ್. ಹಾಲೆಲೂಯ. ಯೇಸು ಅವರು ಒಳ್ಳೆಯವರು. ಆಮೆನ್. ಎಲ್ಲ ಉತ್ಸಾಹವಾಗಿರಿ. ಒಬ್ಬರು ಸೋತು ಹೋಗಬೇಡಿ. ಸಂಭ್ರಮದ ಮಧ್ಯದಲ್ಲಿ ಪ್ರಾರ್ಥನೆಯನ್ನು ಕಮ್ಮಿ ಮಾಡಬೇಡಿ. ನಿಮ್ಮ ಸಂಭ್ರಮಕ್ಕೆ ಕಾರಣ ಅವರು ನಿಮಗಾಗಿ ಕೊಟ್ಟಿರುವ ಕೃಪೆ. ಹಾಲೆಲೂಯ. ಮೊದಲನೇದಾಗಿ ಚೆನ್ನಾಗಿ ದೇವರಿಗೆ ಸ್ತೋತ್ರ ಮಾಡಿ. ಎರಡನೇದಾಗಿ ಇನ್ನು ಹೆಚ್ಚು ನಿಮ್ಮ ಒಬ್ಬರಿಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ಸಭೆಗಾಗಿ, ಬೋಧಕರಿಗಾಗಿ, ಎಲ್ಲ ಸೇವೆಗಳಿಗಾಗಿ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ನಮಗೆ ಜಯದ ಜೀವಿತವನ್ನು ಕೊಡುತ್ತೆ. ಹಾಲೆಲೂಯ. ವಿಶೇಷವಾಗಿ ದಿನದ ದೇವರ ವಾಕ್ಯಕ್ಕೆ ನಾವು ಹೋಗೋಣ. ಎಲ್ಲ ಕ್ರಿಸ್ಮಸ್ ಅಲ್ಲಿ ನಾವು ಅದ್ಭುತವಾಗಿ ದೇವರ ವಾಕ್ಯವನ್ನು ನೋಡಿದ್ದೀವಿ. ಯೇಸು ಸ್ವಾಮಿ ನಮ್ಮ ಹೃದಯಗಳಲ್ಲಿ ನಂಬಿಕೆ ಮುಖಾಂತರ ಹುಟ್ಟಿದ್ದಾರೆ. ಅವರು ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡೋದಕ್ಕೆ ಬಂದರು. ಅವರು ನಮ್ಮನ್ನು ಇಲ್ಲಿ ಬಿಟ್ಟು ಹೋಗೋದಕ್ಕಲ್ಲ, ಅವರನ್ನು ನಂಬುವ ಒಬ್ಬನಾದರೂ ನಾಶವಾಗುವುದಿಲ್ಲ, ಅವನು ಪರಲೋಕಕ್ಕೆ ಹೋಗಿ ಸೇರ್ತಾನೆ. ಹಾಲೆಲೂಯ. ಎಲ್ಲ ನಂಬಿಕೆ ಇರುವವರು, ಯೇಸು ಸ್ವಾಮಿಯನ್ನು ನಂಬುವವರು ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಉನ್ನತವಾದ ರೀತಿಯಲ್ಲಿ ಮಹಿಮೆ ಪಡಿಸಿ. ಹಾಲೆಲೂಯ. ಆಮೆನ್. ವಿಶೇಷವಾಗಿ ಈ ದಿನದಲ್ಲಿ ನಾವು ಅದರ ಮುಂದುವರೆದ ಭಾಗವನ್ನು ನೋಡೋಣ. ನಾವೆಲ್ಲ ದೇವರನ್ನು ನಂಬಿದ್ದೀವಿ. ಬಹಳ ಸಂತೋಷವಾದ ಕಾರ್ಯ. ನಾನು ಕೂಡ ನಿಮ್ಮಲ್ಲಿ ಪರಿಪೂರ್ಣವಾಗಿ ಆನಂದ ಪಡುವವನಾಗಿದ್ದೀನಿ. ನೀವೆಲ್ಲ ದೇವರ ಸತ್ಯವನ್ನು ಅರಿತಿದ್ದೀರಾ. ಹಾಲೆಲೂಯ. ಅದೇ ರೀತಿಯಲ್ಲಿ ನಾವು ಮಾಡಬೇಕಾಗಿರೋ ಕಾರ್ಯ ಏನು? ನಾವು ದೇವರನ್ನ ನಂಬಿದ ತಕ್ಷಣ ನಮಗೆಲ್ಲ ಅದ್ಭುತಗಳು ನಡೆದು ಬಿಡುತ್ತೆ ಅಂತ ನಾವು ಭಾವಿಸಬಾರದು. ನಂಬಿರುವುದಕ್ಕೆ ತಕ್ಕ ಹಾಗೆ ವಿಧೇಯತ್ವದಿಂದ ನಾವು ದೇವರನ್ನ ಅನುಸರಿಸುವವರಾಗಿರಬೇಕು. ಹಾಲೆಲೂಯ. ಎಲ್ಲ ನಾವು ಡಾಕ್ಟರ್ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅನೇಕರಿಗೆ ಕಾಯಿಲೆ ಬಂದಿರ್ಬೋದು. ಕಾಯಿಲೆ ಬಂದಾಗ ಸಹಜವಾಗಿ ಎಲ್ಲರೂ ಹಾಸ್ಪಿಟ್ಲಿಗೆ ಹೋಗೋದು ಕಾಮನ್, ಕರೆಕ್ಟ್ ಅಲ್ಲ? ಸೊ ಹಾಸ್ಪಿಟ್ಲಿಗೆ ಹೋದಾಗ ನೀವು ಡಾಕ್ಟರ್ ಹತ್ರ ಹೇಳ್ತೀರಾ, ನನಗೆ ಈ ಥರ ಒಂದು ಕಾಯಿಲೆ ಇದೆ, ಹೊಟ್ಟೆ ನೋವಿದೆ, ಜ್ವರ ಇದೆ, ನಿಮಗಿರುವಂಥ ಯಾವುದೋ ಒಂದು ಕಾಯಿಲೆ ಹೇಳುವಾಗ ಡಾಕ್ಟರ್ ಹೇಳ್ತಾರೆ, ಈ ಒಂದು 3 ದಿನ ಈ ಮಾತ್ರೆಯನ್ನು ಬೆಳಗ್ಗೆ, ಸಂಜೆ, ಮಧ್ಯಾಹ್ನ 3 ಹೊತ್ತು ತಗೊಳ್ಳಿ. ಇಂತಿಂಥ ಪದಾರ್ಥಗಳನ್ನು ತಿನ್ನಬೇಡಿ, ಹೀಗೆ ನಿಮ್ಮ ಊಟ ಇರಬೇಕು, ಡಯಟ್ ಆಗಿರಿ ಅಂತ ಎಲ್ಲೇ ಹೇಳಿ ಕಳಿಸಿದ ಮೇಲೆ ನೀವು ಅಲ್ಲಿ ಹೋಗಿ ಬಂದು ಅವ್ರು ಹೇಳಿದ್ದನ್ನ ಪಾಲನೆ ಮಾಡುವಾಗ ನಿಮ್ಮ ಕಾಯಿಲೆಯಿಂದ ನೀವು ಗುಣಮುಖರಾಗಿ ಹೊರಗಡೆ ಬರ್ತೀರಾ. ಒಂದು ವೇಳೆ ಅವ್ರು ಹೇಳಿದಾಗೆ ಕೇಳಿದಿರಾ, ಅಗತ್ಯಕ್ಕೆ ಮೀರಿದ ಆಹಾರವನ್ನು ತಗೋಬಾರದು ಅಂತ ಹೇಳಿದ ಆಹಾರವನ್ನು ತಗೊಂಡು ಕೊಟ್ಟಂತ ಮಾತ್ರೆ ಔಷಧಿಗಳನ್ನು ನೀವು ಬಿಟ್ಟುಬಿಟ್ರೆ ಖಂಡಿತ ನಿಮ್ಮ ಆರೋಗ್ಯ ಇನ್ನು ಹದಗೆಡುತ್ತೆ ಹೊರತು ಚೆನ್ನಾಗಾಗಲ್ಲ. ಆವಾಗ ನೀವು ಅಯ್ಯೋ ಈ ಡಾಕ್ಟರ್ ಹತ್ರ ಹೋಗಿ ನಮ್ಮ ಕಾಯಿಲೆ ವಾಸಿ ಆಗಲಿಲ್ಲ, ಪ್ರಯೋಜನ ಆಗಲಿಲ್ಲ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಹಾಲೆಲೂಯ. ನಾವು ದೇವರ ಹತ್ರ ಬರುವಾಗಲೂ ನಮ್ಮ ಹೃದಯದಲ್ಲಿರೋ ಸಮಸ್ಯೆ, ಭಾರ, ಕಣ್ಣೀರು, ಗೊತ್ತಿದ್ದಿರೋ ನಾವು ಮಾಡೋ ಪಾಪಗಳು, ನಾವಿರೋ ಸ್ಥಿತಿಯನ್ನ ಯಥಾರ್ಥವಾಗಿ ದೇವರ ಮುಂದೆ ಹರಕೆ ಮಾಡಿ ಆ ನಂತರದಲ್ಲಿ ದೇವರೇ ನಾನು ಏನು ಮಾಡಬೇಕು, ಖಂಡಿತ ನನಗೆ ನಿಮ್ಮಲ್ಲಿ ನಂಬಿಕೆ ಇದೆ, ನನಗೊಂದು ಒಳ್ಳೆ ಕಾರ್ಯ ನೀವು ಮಾಡೇ ಮಾಡ್ತೀರಾ ಅಂತ ನೀವು ಭರವಸೆಯಿಂದ ದೇವರಲ್ಲಿ ಒಪ್ಪಿಸಿಕೊಟ್ಟ ಮೇಲೆ ಅವರು ನಿಮಗೆ ಏನು ಹೇಳ್ತಾರೋ ಅದನ್ನು ನೀವು ಕೇಳುವವರಾಗಿರಬೇಕು. ಹಾಲೆಲೂಯ. ನಂಬುವುದರ ಜೊತೆಯಲ್ಲಿ ವಿಧೇಯತ್ವದಿಂದ ಅವರನ್ನು ಅನುಸರಿಸುವುದು ತುಂಬ ಮುಖ್ಯವಾದ ಕಾರ್ಯ. ಹಾಲೆಲೂಯ. ಅನೇಕ ಸಭೆಗೆ ಬರುವವರನ್ನು ನಾವು ನೋಡ್ತೀವಿ. ಕ್ರಿಸ್ಮಸ್ ದಿನದಲ್ಲಿನೇ ತುಂಬ ಸಂತೋಷವಾಗಿ ಸಭೆಗೆ ಬಂದು ಚೆನ್ನಾಗಿ ಹಾಡಾಡಿ ಆರಾಧನೆ ಮಾಡಿ ಒಟ್ಟಿಗೆ ಸೇರಿ ಊಟ ಮಾಡಿ ಎಲ್ಲ ಮುಗಿಸ್ಕೊಂಡು ಅವತ್ತೇ ಅನೇಕರು ಜಗಳ ಆಡೋರನ್ನು ನಾವು ಕಾಣ್ತೀವಿ. ಅವತ್ತೇ ಅನೇಕರು ಕಳ್ಳತನ ಮಾಡೋರನ್ನು ನಾವು ಕಾಣ್ತೀವಿ. ಅನೇಕರು ಗಲಿಬಿಲಿ ಮಾಡಿಕೊಂಡು ವಾತಾವರಣವನ್ನು ಕೆಡಿಸಿಕೊಳ್ಳೋರನ್ನ ನಾವು ಲೋಕದಲ್ಲಿ ನೋಡ್ತಾ ಇದ್ದೀವಿ. ಆದರೆ ನೀವು ಆ ರೀತಿಯಾಗಿರೋರಲ್ಲ. ನೀವು ದೇವರಿಂದ ಕರೆಯಲ್ಪಟ್ಟವರು,
ಆರಿಸಲ್ಪಟ್ಟವರು, ನೀವು ದೇವರಿಗೆ ಪ್ರತ್ಯೇಕವಾದ ಸಂತತಿ ಆದ ನಿಮಿತ್ತ ದೇವರನ್ನು ನಂಬಿರುವವರಾದ ನಾವು ಈ ಲೋಕಕ್ಕೆ ಮಾದರಿಯಾಗಿ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕಾಗಿರೋದು ಅವಶ್ಯವಾಗಿದೆ. ಹಾಲೆಲೂಯಾ. ಎಲ್ಲಿ ಯಾವಾಗಲೂ ನಾವು ಕ್ಯಾಂಡಲ್ ಲೈಟ್ ಸರ್ವಿಸ್ ಅಲ್ಲಿ ಸ್ಪಷ್ಟವಾಗಿ ದೇವರು ನಮ್ಮ ಜೊತೆಲಿ ಮಾತಾಡಿದ್ರು. ಅವರು ನಮಗೆ ಬೆಳಕಾಗಿ ಬಂದ ಮೇಲೆ ನಾವು ಕತ್ತಲಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಬೆಳಕನ್ನು ನಾವು ಮುಂದೆ ಬಿಟ್ಟು ಅವರನ್ನು ಅನುಸರಿಸುವವರಾಗಿ ಹಿಂಬಾಲಿಸುವವರಾಗಿದ್ದರೆ ಮಾತ್ರ ನಾವು ಆಶೀರ್ವಾದವಾಗಿರೋದಕ್ಕೆ ಸಾಧ್ಯ. ಈ ದಿನದಲ್ಲಿ ದೇವರು ಏನು ಹೇಳ್ತಾರೆ ನಾವು ನೋಡೋಣ. ಅದಕ್ಕೆ ಮುಂಚಿತವಾಗಿ ನಿಮಗೊಂದು ಎಚ್ಚರಿಕೆಯನ್ನು ನಾನು ಕೊಡ್ತೀನಿ. ಈ ಅನೌನ್ಸ್ಮೆಂಟ್ ಪ್ರಕಾರವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ 28, 29, 30ನೇ ತಾರೀಕು ಉಪವಾಸ ಪ್ರಾರ್ಥನೆ ಇರುತ್ತೆ. ಅದು ಕೂಡ ನಿಮಗೆ ಆನ್ಲೈನಲ್ಲಿ ಸರ್ವಿಸ್ಗಳನ್ನು ನಾವು ಕಳಿಸ್ಕೊಡ್ತೀವಿ. ಎಲ್ಲ ಸಾಧ್ಯವಾದಷ್ಟು ಆರೋಗ್ಯ ಸರಿ ಇರೋರು ಪೂರ್ಣ ದಿನ ಉಪವಾಸ ಇರೋದಕ್ಕೆ ಪ್ರಯತ್ನ ಮಾಡಿ. ಒಂದು ವೇಳೆ ನಿಮಗೆ ಆರೋಗ್ಯ ಸರಿ ಇಲ್ಲ ಅನ್ನೋದಾದರೆ 2 ಗಂಟೆವರೆಗೂ ಆದರೂ ಖಂಡಿತವಾಗ್ಲೂ ಉಪವಾಸವಾಗಿದ್ದು ನಂಬಿಕೆಯಿಂದ ದೇವರನ್ನ ಎದುರು ನೋಡಿ ಬರೋ ಒಂದು ವರ್ಷ ನಮಗೆ ದೇವರ ಆಶೀರ್ವಾದವಾಗಿರಲಿ. ಹಾಲೆಲೂಯಾ. ಆಮೆನ್. ನೆಗೆಟಿವ್ ಆಗಿ ಮಾತಾಡುವವರು ಯಾರಾದರೂ ಇದ್ರೆ ಅದನ್ನು ದಯವಿಟ್ಟು ನಿಲ್ಲಿಸಿಬಿಟ್ಟು ಪಾಸಿಟಿವ್ ಆಗಿ ನಂಬಿಕೆಯುಳ್ಳವರಾಗಿ ಮಾತಾಡೋದನ್ನು ಪ್ರಾರಂಭ ಮಾಡಿ. ನಿಮ್ಮ ನಾಲಿಗೆಯಲ್ಲಿಯೇ ಜೀವ ಇದೆ, ನಿಮ್ಮ ನಾಲಿಗೆಯಲ್ಲಿಯೇ ಮರಣ ಇದೆ ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಅನೇಕ ರೀತಿಯಲ್ಲಿ ಕೋಪದ ಸಮಯಗಳಲ್ಲಿ, ಮನೆಯ ಒತ್ತಡಗಳಲ್ಲಿ, ಕೆಲಸದ ಒತ್ತಡಗಳಲ್ಲಿ ನಿಮಗೆ ಗೊತ್ತಿರ್ದಿರ ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ವಾತಾವರಣಗಳ ಬಗ್ಗೆ ನೆಗೆಟಿವ್ ಆಗಿ ತಪ್ಪಾಗಿ ಮಾತಾಡೋರು ಇವತ್ತೇ ಅದನ್ನು ನೀವು ಪೂರ್ತಿಯಾಗಿ ನಿಲ್ಲಿಸಿ ದೇವರ ಹತ್ರ ಕೇಳಿ. ಒಂದು ವೇಳೆ ನಾನು ಏನಾದರೂ ಗೊತ್ತಿದ್ದರೆ ಮಾತಾಡಿದ್ರೆ ಆ ಮಾತುಗಳನ್ನು ನೀವು ದಯಪಡಿಸಿ ಅದನ್ನು ತೆಗೆದುಹಾಕಿ ದಯವಿಟ್ಟು ನಿನ್ನ ಆಶೀರ್ವಾದವಾಗಿ ನನ್ನ ಜೀವಿತವನ್ನು ಮಾರ್ಪಡಿಸಬೇಕಂತ ಬೇಡ್ತೀನಿ ಅಂತ ಕೇಳಿಕೊಳ್ಳಿ. ಖಂಡಿತ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಹಾಲೆಲೂಯಾ. ಇವತ್ತಿನ ವಾಕ್ಯವನ್ನು ನಾವು ನೋಡೋಣ. ಎಲ್ಲ ನನ್ನ ಜೊತೆಯಲ್ಲಿ ನಿಮ್ಮ ಬೈಬಲ್ಗಳನ್ನು ತಿರುಗಿಸಿ 1 ಪೇತ್ರ 2ನೇ ಅಧ್ಯಾಯ 21ನೇ ವಾಕ್ಯವನ್ನು ನಾವು ಓದೋಣ. ಎಲ್ಲದಕ್ಕಿಂತ ಮುಖ್ಯವಾಗಿರುವ ಅಂಶ, ನಾವೆಲ್ಲ ತುಂಬಾ ಮೆಚುರಿಟಿಗೆ ಹೋಗಬೇಕಾಗಿರೋ ಸಂದರ್ಭದಲ್ಲಿದ್ದೀವಿ. ವಿಶ್ವಾಸಗಳಾಗಿ ನನಗೆ ಎಲ್ಲರನ್ನು ಮಾಡಿ ಅಂತ ದೇವರು ಹೇಳಿಲ್ಲ, ನನಗೆ ಶಿಷ್ಯರನ್ನಾಗಿ ಎಲ್ಲರನ್ನು ಮಾಡಿ ಅವರಿಗೆ ನನ್ನ ಸುವಾರ್ತೆಯನ್ನು ಸಾರಿ ದೀಕ್ಷಾ ಸ್ನಾನವನ್ನು ಕೊಟ್ಟು ನನಗೆ ಶಿಷ್ಯರನ್ನಾಗಿ ಎಲ್ಲ ಲೋಕವನ್ನು ಬದಲಾಯಿಸಿದ ದೇವರು ಹೇಳಿದರು. ಪಕ್ಕದಲ್ಲಿ ಅವ್ರು ಹೇಳಿ, ನಮ್ಮ ಶರೀರ, ನಮ್ಮ ಮನಸ್ಸು ಸತ್ಯದ ಕಡೆಗೆ ಬದಲಾಗಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ಎಲ್ಲ ನನ್ನ ಜೊತೆಯಲ್ಲಿ 1 ಪೇತ್ರ 2ನೇ ಅಧ್ಯಾಯ 21ನೇ ವಾಕ್ಯವನ್ನ ಓದಿ. ಬೈಬಲ್ ಇರೋರೆಲ್ಲ ನನ್ನ ಜೊತೆಯಲ್ಲಿ ಸೇರಿ ಓದಿ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ನನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಆತನು ಯಾವ ಪಾಪವನ್ನು ಮಾಡಲಿಲ್ಲ. ಹಾಲೆಲೂಯಾ. ಎಲ್ಲ ಪದಗಳಲ್ಲಿ ನೋಡಿ ಹೇಳಿ. ನಮಗೆ ದೇವರು ಇಂಗ್ಲಿಷಲ್ಲಿ ನೋಡುವಾಗ he has left the footprints for us to follow him. ಆಮೆನ್. ಆತನ ಹೆಜ್ಜೆಯ ಜಾಡನ್ನ ಬಿಟ್ಬಿಟ್ಟು ಹೋಗಿದ್ದಾರೆ, ನಾವು ಹಾಗೆಯೇ ನಡೆಯಬೇಕಂತ. ಎಲ್ಲ ಒಂದು ಕತೆ ನಿಮ್ಗೆ ಹೇಳ್ತೀನಿ, ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ತೀನಿ. ಕಾಡಲ್ಲಿ ಒಂದು ವ್ಯಕ್ತಿ ನಡ್ಕೊಂಡು ಹೋಗುವಾಗ ಅವನಿಗೆ ಗೊತ್ತಾಗೋದು ಯಾವ ರೀತಿಯಲ್ಲಿ ಇದು ಸರಿ ದಾರಿನ ತಪ್ಪು ದಾರಿನ, ನಾವು ಹೋಗ್ಬೇಕಾಗಿರೋ ಮಾರ್ಗಕ್ಕೆ ದೂರಲ್ಲಿ ಹೋದ್ರೆ ಸೇರ್ತೀವ ಅನ್ನೋದಕ್ಕೆ ಅಲ್ಲಿ ಯಾವುದೇ ವ್ಯಕ್ತಿಗಳಿರೋದಿಲ್ಲ ಕೇಳೋದಕ್ಕೆ, ಅಥವಾ ಅಲ್ಲಿ ಯಾವುದೇ ಬೋರ್ಡ್ ಕೂಡ ಹಾಕಿರೋದಿಲ್ಲ. ಅವ್ರು ಹೇಗೆ ಕಂಡುಹಿಡ್ಕೊಳ್ತಾರೆ ಅಂದರೆ, ಹೋಗುವಾಗ ಯಾವ್ದಾದ್ರು ಒಂದು ಎತ್ತಿನ ಬಂಡಿನೋ ಗಾಡಿನೋ ಹೋಗಿರುವಂಥದ್ದು ಏನಾಗಿದ್ರೆ ಆ ಜಾಗದಲ್ಲಿ ದಡ ಬಿದ್ದಿರುತ್ತೆ, ಅದು ಹೋಗಿರುವಂಥ ಗುರುತು ಬಿದ್ದಿರುತ್ತೆ. ಅದನ್ನೇ ಹಿಡ್ಕೊಂಡು ಹಿಂಬಾಲಿಸ್ಕೊಂಡು ಹೋಗುವಾಗ ಖಂಡಿತ ಒಂದು ಊರಿಗೆ ಹೋಗಿ ಆ ವ್ಯಕ್ತಿ ಸೇರ್ತಾನೆ. ಅದೇ ರೀತಿಯಲ್ಲಿ ಯಾವುದಾದ್ರೂ ಪ್ರಾಣಿಗಳು ಆ ಜಾಗದಲ್ಲಿ ಓಡಾಡಿರೋದಾದರೆ ಅಲ್ಲಿ ಹೆಜ್ಜೆ ಗುರುತುಗಳನ್ನು ಕಾಣಬಹುದು. ಅವಾಗ ಈ ದಾರಿಯಲ್ಲಿ ಹೋಗೋದು ಅಪಾಯ, ಇದರಿಂದ ತೊಂದರೆ ಆಗುತ್ತೆ. ಇಲ್ಲಿ ಯಾವುದೋ ಕ್ರೂರ ಮೃಗಗಳು ಓಡಾಡಿರುವಂತಹ ಒಂದು ಗುರುತು ನನಗೆ ಸಿಗ್ತಾ ಇದೆ ಅಂತ ಕಂಡಿಡ್ಕೊಂಡು ತನ್ನ ಪ್ರಾಣವನ್ನು ಕಾಪಾಡಿಕೊಳ್ತಾನೆ. ಈಗ ನಮಗೆ ದೇವರು ಹೇಳ್ತಾ ಇದ್ದಾರೆ, ನಮ್ಮನ್ನ ತೋಳುಗಳ ಮಧ್ಯದಲ್ಲಿ ಕುರಿಗಳನ್ನು ಬಿಟ್ಟ ಹಾಗೆ ಯೇಸು ಸ್ವಾಮಿ ಕಳಿಸಿದ್ದೀನಿ ಅಂತೇಳಿ ನಮಗೆ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಲೋಕದಲ್ಲಿ ನಾವಿರುವಾಗ ಪ್ರತಿದಿನ ಬಹಳ ಎಚ್ಚರಿಕೆಯಾಗಿರೋದು ತುಂಬಾ ಮುಖ್ಯ. ನೀವು ತಗೊಳ್ಳುವಂಥ ನಿರ್ಧಾರಗಳು, ನೀವು ಹೋಗುವಂಥ ಸಹವಾಸಗಳು, ನೀವು ಸೇರುವಂತಹ ಎಲ್ಲ ಲೋಕದ ಸ್ನೇಹದಲ್ಲಿ, ನೀವು ಮಾಡುವಂಥ ಒಂದೊಂದು ಕೆಲಸ ಕಾರ್ಯಗಳಲ್ಲಿ ನೀವು ಯೇಸು ಸ್ವಾಮಿಯನ್ನು ಹಿಂಬಾಲಿಸುವುದು ತುಂಬಾ ಅವಶ್ಯವಾದಂತಹ ಕಾರ್ಯ. ಹಾಲೆಲೂಯಾ. ಯೇಸು ಸ್ವಾಮಿಯನ್ನು ಹಿಂಬಾಲಿಸುವುದು ಅನ್ನೋದಾಗ ಏನೇನು ರೀತಿಯಲ್ಲಿ ನಾವು ಹಿಂಬಾಲಿಸಬೇಕು ಅನ್ನೋದನ್ನ ದೇವರು ಸ್ಪಷ್ಟವಾಗಿ ಹೇಳ್ತಾರೆ. ಅದರಲ್ಲಿ ಒಂದು 3 ಅಂಶಗಳನ್ನ ಇವತ್ತು ನಾನು ನಿಮ್ಮ ಜೊತೆಲಿ ಹಂಚ್ಕೊಳ್ತೀನಿ. ಈಗ ನಾವು ಓದಿದಂಥ ವಾಕ್ಯದ ಪ್ರಕಾರವಾಗಿ ನಾವು ದೇವರಿಗೋಸ್ಕರ ಬಾಧೆ ಪಡೋದಕ್ಕೆ ಸಿದ್ಧವಾಗಿರಬೇಕು. ಅಂದರೆ ನಮ್ಮ ಸ್ವಂತ ಸ್ವಾರ್ಥ,
ಸುಖ, ಸಂತೋಷ, ನಮಗೆ ಈ ಲೋಕದಲ್ಲಿ ಬೇಕಾಗಿರ್ತಕ್ಕಂಥ ಕಾರ್ಯಗಳಿಗೋಸ್ಕರ ನಾವು ಜೀವಿಸುವವರಾಗಿರದೆ ಒಂದು ಆತ್ಮ, ಒಂದು ವ್ಯಕ್ತಿ ಚೆನ್ನಾಗಾಗೋದಕ್ಕೋಸ್ಕರ ಯೇಸು ಸ್ವಾಮಿ ತರ ನಾನು ಕೂಡ ಸ್ವಲ್ಪ ಅವಮಾನವನ್ನ ಸಹಿಸಿಕೊಳ್ತೇನೆ, ನಾನು ಕೂಡ ಸ್ವಲ್ಪ ಏನಾದರೂ ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿರ್ತೇನೆ. ಪದಗಳು ಹೇಳಿ, ಯೇಸು ಸ್ವಾಮಿ ಏನು ಯಾವ ರೀತಿಯಲ್ಲಿ ಜೀವಿಸಿದ್ರು ಅದೇ ರೀತಿಯಲ್ಲಿ ಜೀವಿಸುವವರಾಗಿದ್ರೆ ಮೊದಲನೇದಾಗಿ ನಾವು ಬಾಧೆಗಳನ್ನು ಅನುಭವಿಸುವುದಕ್ಕೂ ತ್ಯಾಗ ಮಾಡುವುದಕ್ಕೂ ಸಿದ್ಧವಾಗಿರಬೇಕು. ಹಾಲೆಲೂಯ. ವಾಕ್ಯ ನಾನು ನಿಮ್ಗೆ ಇನ್ನೊಂದ್ಸಾರಿ ಓದ್ತೀನಿ. ದೇವರ ವಾಕ್ಯ ಹೇಳುತ್ತೆ, ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು, ಆತನು ಯಾವ ಪಾಪವನ್ನು ಮಾಡಲಿಲ್ಲ. ತುಂಬಾ ಮುಖ್ಯವಾಗಿ ಇದು ಎರಡು ವಿಷಯನ ಮಾತಾಡುತ್ತೆ. ಒಂದು, ನಾವು ಸ್ವಾರ್ಥವಾಗಿ ಬದುಕಬಾರದು, ಇತರರ ಒಳ್ಳೆಯದಕ್ಕಾಗಿ ದೇವರ ರಾಜ್ಯದ ಅಭಿವೃದ್ಧಿಯ ಒಂದು ಕಾರಣಕ್ಕಾಗಿ ನಾವು ಕೆಲವು ತ್ಯಾಗಗಳನ್ನ ಮಾಡುವವರಾಗಿರಬೇಕು. ಅದು ಮಾತ್ರ ಅಲ್ಲದಿರ ಸ್ವಲ್ಪ ಬಾಧೆಯನ್ನು ಕೂಡ ನಾವು ಅನುಭವಿಸುವುದಕ್ಕೆ ಸಿದ್ಧವಾಗಿರಬೇಕು. ಹಾಗಾದ್ರೆ ಏನು ಅಷ್ಟೇ ಬಾಧೆ ಅನ್ನೋದಾದ್ರೆ ಮೊನ್ನೆ ಕ್ರಿಸ್ಮಸ್ ಮಾಡಿದ್ದೀವಿ, ಹಾಗಾದ್ರೆ ಇನ್ನೂ ನಾವು ಬಾಧೆ ಅನುಭವಿಸಬೇಕಾ? ಬಾಧೆ ಅಂದರೆ ನಿಮ್ಮ ದೇಹದ ನೋವಲ್ಲ, ಅನಾರೋಗ್ಯ ಅಲ್ಲ, ಸಾಲ ಅಲ್ಲ, ಶೋಧನೆ ಅಲ್ಲ, ಯಾವ ಬಡತನ, ವ್ಯಾಧಿ, ರೋಗಗಳಲ್ಲ. ಬಾಧೆ ಗೊತ್ತಿದ್ದರೆ ಒಂದು ವೇಳೆ ಯಾರಾದರೂ ನಿಮ್ಮ ಮನಸ್ಸಿಗೆ ನೋವಾಗುವಾಗ ಮಾತಾಡಿದ್ರೆ, ಒಂದು ವೇಳೆ ಅಹಂಕಾರದಿಂದ ಯಾರಾದರೂ ನಿಮ್ಮನ್ನು ಗದರಿಸಿ ನೋಯಿಸಿ ತಪ್ಪಾಗಿ ನಿಮ್ಮ ಜೀವನದಲ್ಲಿ ನಡ್ಕೊಂಡ್ರೆ ಅದಕ್ಕೆ ಸರಿಯಾಗಿ ನೀವು ವಾಪಸ್ಸು ಮುಯಿ ತೀರಿಸುವವರಾಗಿರಬಾರ್ದು. ಅದಕ್ಕೆ ಬದಲಾಗಿ ಯೇಸು ಸ್ವಾಮಿ ತರ ತಾಳ್ಮೆ ಉಳ್ಳವರಾಗಿದ್ದು ಅವರನ್ನು ಪ್ರೀತಿಯಿಂದ ಮಾತನಾಡಿಸಿ, ಅವರು ಗೊತ್ತಿದ್ದರೆ ನಿಮಗೆ ಮಾತು ಮುಖಾಂತರನೋ ಅವರ ನಡತೆ ಮುಖಾಂತರನೋ ಅವರ ಸ್ವಭಾವದಿಂದನೋ ಬಾಧೆ ಪಡಿಸಿದ್ರೆ ಅದನ್ನು ನೀವು ಸಹಿಸಿಕೊಳ್ಳೋರಾಗಿರ್ಬೇಕು. ನಿಮ್ಮ ಪಕ್ಕದಲ್ಲಿರೋರು ಹೇಳಿ, ಸ್ವಲ್ಪ ಸಹಿಸ್ಕೊ. ಆಮೆನ್. ಜನ ಗೊತ್ತಿದ್ರು ನಿಮ್ಗೆ ಏನಾದರೂ ನೋವಾದರೆ, ನಿಮ್ಗೇನಾದರೂ ಬಾಧೆ ಮಾಡಿದ್ರೆ ಅದನ್ನ ನೀನೇನು ಮಾಡು, ಸ್ವಲ್ಪ ಸಹಿಸ್ಕೊ. ಹಾಲೆಲೂಯ. ಇಷ್ಟನ್ನ ಸಹಿಸ್ಕೊಳ್ತಾರೆ. ಇನ್ಮೇಲೆ ನಾವು ಅನೇಕ ಕಡೆಯಲ್ಲಿ ನೋಡ್ತೀವಿ, ಗಂಡ ಹೆಂಡತಿಯನ್ನೇ ಸಹಿಸ್ಕೊಳ್ಳಲ್ಲ, ಹೆಂಡತಿ ಗಂಡನನ್ನೇ ಸಹಿಸ್ಕೊಳ್ಳಲ್ಲ, ಕುಟುಂಬದಲ್ಲಿ ಒಬ್ರಿಗೊಬ್ರನ್ನ, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಒಬ್ರನ್ನೊಬ್ಬರನ್ನ ಸಹಿಸ್ಕೊಳ್ಳಲ್ಲ, ಸಭೆಯಲ್ಲಿ ವಿಶ್ವಾಸಿಗಳು ಒಬ್ರನ್ನೊಬ್ಬರನ್ನ ಸಹಿಸ್ಕೊಳ್ಳಲ್ಲ, ನಿಮ್ಮ ಸಂಬಂಧಿಕರು ಸ್ನೇಹಿತರು ಒಬ್ರಿಗೊಬ್ರು ಸಹಿಸ್ಕೊಳ್ಳಲ್ಲ, ಕೆಲಸ ಮಾಡೋ ಜಾಗದಲ್ಲಿ ಒಬ್ಬರನ್ನೊಬ್ಬರನ್ನ ಸಹಿಸ್ಕೊಳ್ಳಲ್ಲ. ಸ್ವಲ್ಪ ಏನಾದರೂ ನಡೆದ್ರೆ ಮುಯಿಗೆ ಮುಯಿ ಅನ್ನೋ ತರ ನಾವು ತಕ್ಷಣ ತಿರುಗಿ ಬಿದ್ದು ಮಾತಾಡ್ತೇವೆ. ಆದರೆ ದೇಶ ಹೇಳಿದಾಗಲೇ ಯೇಸು ಸ್ವಾಮಿಯಲ್ಲಿ ಒಂದು ಪಾಪ ಕೂಡ ಇರಲಿಲ್ಲ, ಆದರೂ ಕೂಡ ನಿಮ್ಮ ಪಾಪಗಳಿಗಾಗಿ ಅವರು ಚಾಟಿಯನ್ನು ತಿಂದರು, ಶಿಲುಬೆಯನ್ನು ಹೊತ್ತರು, ಅವಮಾನ ಪಟ್ಟರು, ಉಗಿಸ್ಕೊಂಡ್ರು, ಅವರು ಮುಳ್ಳಿನ ಕಿರೀಟವನ್ನು ಹೊತ್ತರು, ಕೈ ಕಾಲಿಗೆ ಮೊಳೆಗಳಿಂದ ಜಡಿಯಲ್ಪಟ್ಟರು. ಎಲ್ಲ ಯಾತನೆ, ನೋವು, ಅವಮಾನ, ನಿಂದನೆ, ಶಾರೀರಿಕವಾಗಿ, ಆತ್ಮಿಕವಾಗಿ, ಮಾನಸಿಕವಾಗಿ ಬಾಧೆ ಪಟ್ಟಿದ್ದು ನಿಮಗೋಸ್ಕರ, ನನಗೋಸ್ಕರ. ಹಾಲೆಲೂಯ. ಆತನಲ್ಲಿ ಒಂದು ಪಾಪ ಕೂಡ ಇರಲಿಲ್ಲ. ಅದೇ ರೀತಿ ನಾವು ಕೂಡ, ನಮಗೆ ಗೊತ್ತು ಅವರೇನು ಮಾಡ್ತಾರೆ ತಪ್ಪು, ನಮಗೆ ಗೊತ್ತು ನಮ್ಮದು ತಪ್ಪಿಲ್ಲ, ಆದರೂ ತಪ್ಪಾಗಿ ನಮ್ಮ ಜೊತೆ ನಡ್ಕೊಳ್ಳೋಕೆ ಬರ್ತಾ ಇದ್ದಾರೆ. ಆದರೆ ಕ್ರಿಸ್ತನನ್ನು ನೋಡಿ ಅವರ ರೀತಿಯಲ್ಲಿ ನಾನು ನಡೆಯೋದರ ನಿಮಿತ್ತ ನಾನೆಲ್ಲರನ್ನ ಸಹಿಸ್ಕೊಳ್ತೀನಿ, ನಾನು ಬಾಧೆಯನ್ನು ಸ್ವಲ್ಪ ಸಹಿಸ್ಕೊಳ್ತೀನಿ ಅನ್ನೋರಾದ್ರೆ ಖಂಡಿತ ನೀವು ಯೇಸುವನ್ನ ಹಿಂಬಾಲಿಸ್ತಾ ಇದ್ದೀರಾ. ಹಾಲೆಲೂಯ. ಸಭೆಗೆ ಮಾತ್ರ ಬರ್ತೀವಿ, ಯಾರು ಒಂದು ಮಾತಂದ್ಬಿಟ್ರೆ ನಮಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ನಾವು ಅವ್ರು ಒಂದು ಏಟ್ ಹಾಕಿದ್ರೆ 2 ಏಟ್ ಹಾಕ್ತೀವಿ. ನಾವು ಜನರನ್ನು ಸಹಿಸ್ಕೊಳ್ಳೋಕೆ ಸರಿ ಇಲ್ಲ. ನಾನು ಬಹಳ ಸಾರಿ ವಿಶ್ವಾಸಗಳನ್ನ ಪ್ರಶ್ನೆ ಮಾಡುವಾಗ ಹೇಳುವ ಒಂದು ಮಾತೇನೆಂದ್ರೆ, ನಾವೇನು ಸುಮ್ಮನೆ ಇದನ್ನ ಮಾಡಲಿಲ್ಲ, ಕೇಳಿಬೇಕಾದ್ರೆ ಅವ್ರದೇ ತಪ್ಪು. ಹಾಲೆಲೂಯ. ಯೇಸು ಸ್ವಾಮಿ ನಮ್ಮ ತಪ್ಪು ತೋರ್ಸಕ್ಕೆ ಬರಲಿಲ್ಲ, ನಮ್ಮ ತಪ್ಪನ್ನ ಅವರು ಒಪ್ಪಿಕೊಂಡು ಅವ್ರ ಮೇಲೆ ಹಾಕೊಂಡು ನಮ್ಮನ್ನು ನಾಶದಿಂದ ಕಾಪಾಡಕ್ಕೆ ಬಂದರು. ಇವತ್ತು ನೀವು ನಿಜವಾಗ್ಲೂ ಯೇಸು ಸ್ವಾಮಿಗೆ ಮಕ್ಕಳಾಗಿರ್ಬೇಕಂತ ಆಸೆ ಪಟ್ಟರೆ, ಅವರನ್ನು ಹಿಂಬಾಲಿಸುವವರಾಗಿದ್ರೆ, ನೀವು ಕೂಡ ಒಂದು ವೇಳೆ ಬೇರೆಯವ್ರದ್ದು ತಪ್ಪಿದ್ರು ನಿಮ್ಮ ತಪ್ಪು ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿಯೂ ಕೆಲವೊಂದು ಬಾಧೆಗಳನ್ನ, ಅವಮಾನಗಳನ್ನ ಸಹಿಸುವವರಾಗಿದ್ದು ದೇವರಿಗೆ ಮಕ್ಕಳನ್ನ ನಿರೂಪಿಸಿಕೊಳ್ಬೇಕಾದ ಅವಶ್ಯಕತೆ ಇದೆ. ಹಾಲೆಲೂಯ. ಎರಡನೇದಾಗಿ ನಾವಲ್ಲಿ ನೋಡುವಾಗ ಅಲ್ಲಿ ದೇವರ ವಾಕ್ಯ ಇರುತ್ತೆ, ಅವರ ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯುವಾಗ ನಾವು ಒಂದು ಪಾಪವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅನೇಕರು ನೀವು ಗಮನಿಸ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ನೀವು ತುಂಬ ಒಳ್ಳೆಯವರು, ಎಲ್ಲದರಲ್ಲಿ ಬಹಳ ಚೆನ್ನಾಗಿ ದೇವರನ್ನು ಆರಾಧಿಸ್ತೀರಾ, ದೇವರಲ್ಲಿ ಉತ್ಸಾಹವಾಗಿರ್ತೀರಾ. ಆದರೆ ಕೆಲವೊಂದು ಕ್ಷಣಗಳಲ್ಲಿ, ಕೆಲವೊಂದು ನಿಮಿಷಗಳಲ್ಲಿ ನಿಮ್ಮ ಬುದ್ಧಿ ನಿಮ್ಮ ಹಿಡಿತದಲ್ಲೇ ಇರೋದಿಲ್ಲ. ಯಾರಾದರೂ ಒಂದು
ಚಿಕ್ಕ ಮಾತನ್ನು ಬಿಟ್ಟರೆ ಯಾರಾದರೂ ಒಂದೇನಾದರೂ ಅಂದ ತಕ್ಷಣ ಒಬ್ಬರ ಮೇಲೆ ಒಬ್ಬರಿಗೆ ದ್ವೇಷ, ರಾಜಕೀಯ, ಕೋಪ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಸಾಗಿಸೋದು, ಅದಕ್ಕೋಸ್ಕರನೇ ಮುಯಿ ತೀರಿಸೋದಕ್ಕೆ ಸಮಯ ನೋಡೋದು, ಇದು ನಿಮ್ಮನ್ನ ದೇವರ ದೃಷ್ಟಿಯಲ್ಲಿ ಚಿಕ್ಕವರನ್ನಾಗಿ ಮಾಡುತ್ತೆ, ಪಾಪಿಗಳಾಗಿ ನಿಲ್ಲಿಸುತ್ತೆ. ಆದರೆ ಯೇಸು ಸ್ವಾಮಿ ತನ್ನ ಗುಣನಡತೆಯಲ್ಲಿ ಯಾವ ಥರ ಇರಬೇಕಂತ ತೋರಿಸಿ ಅವರು ಯಾಕೆ ಪಾಪ ಮಾಡಲಿಲ್ವೋ ನಾವು ಅದೇ ಥರ ಪಾಪ ಮಾಡದೇ ಇರುವ ಹಾಗೆ ಅವ್ರನ್ನ ಹಿಂಬಾಲಿಸಬೇಕು. ಇಲ್ಲ ಪಕ್ಕದವ್ರಿಗೆ ಹೇಳಿ, ಯೇಸು ಸ್ವಾಮಿಯನ್ನು ಹಿಂಬಾಲಿಸೋನು ಪಾಪ ಮಾಡಲ್ಲ, ಅವ್ರ ರೀತಿಯಲ್ಲಿ ನಾವು ಪರಿಶುದ್ಧವಾಗಿರೋದಕ್ಕೆ ಸಾಧ್ಯ. ಹಾಲೆಲೂಯ. ಎರಡನೇದಾಗಿ ನಾವು ನೋಡೋಣ, ಲೂಕ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಾಕ್ಯವನ್ನು ನಾವು ಓದೋಣ. ಲೂಕ 9:23 ಏನ್ ಹೇಳಿದೆ ದೇವರ ವಾಕ್ಯ? ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಇವಾಗ ಹೇಳಿ ಪಕ್ಕದಲ್ಲಿ, ನಿನಗೆ, ನನಗೆ, ಇವ್ರಿಗೆ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಯೇಸು ಸ್ವಾಮಿ ಹೇಳಿರೋದೇನೆಂದರೆ, ಅವರೇನು ಹೇಳಿದರು? ಯಾರಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಹಾಲೆಲೂಯ. ಎಲ್ಲ ಹೇಳಿ, ಈ ವಾಕ್ಯದಲ್ಲಿ ದೇವರೇನು ಹೇಳ್ತಾ ಇದ್ದಾರೆ? ನಾವು ಸ್ವಾರ್ಥಿಗಳಾಗಿ ಇರಬಾರದು, ಎಲ್ಲಿಯೂ ತಪ್ಪನ್ನು ನಾವು ಮಾಡೋಕ್ಕೆ ಅವಕಾಶ ಕೊಡಬಾರ್ದು. ಇಲ್ಲಿ ತುಂಬ ಜನ ನಾವು ಗಮನಿಸ್ಕೊಳ್ತೀವಿ, ಅನೇಕರು ಕೆಲಸಕ್ಕೆ ಹೋಗೋರಿದ್ದೀರಾ, ಅನೇಕರು ಬಿಸ್ನೆಸ್ ಮಾಡೋರಿದ್ದೀರಾ, ಅನೇಕರು ಕುಟುಂಬದಲ್ಲಿ ಅನೇಕ ಜವಾಬ್ದಾರಿಗಳನ್ನು ಹೊತ್ತಿರೋರಿದ್ದೀರಾ. ನಾವು ಅವಾಗಲೇ ನಾವು ನೋಡ್ಕೊಳ್ಳುವಾಗ ಬಹಳಷ್ಟು ಸಾರಿ ನಮ್ಮ ಸ್ವಾರ್ಥಕ್ಕೆ, ನಮ್ಮ ವೈಯಕ್ತಿಕವಾದ ಅಭಿವೃದ್ಧಿಗೆ ಬಹಳ ಮುಖ್ಯ ಕೊಡ್ತೀವಿ. ನಾವು ಸಭೆಯಲ್ಲಿ ಅಷ್ಟಾಗಿ ತೊಡಗಿಸ್ಕೊಳ್ಳಲ್ಲ, ಪ್ರಾರ್ಥನೆಗೆ ಜಾಸ್ತಿ ಮುಖ್ಯ ಕೊಡಲ್ಲ, ಬೈಬಲ್ ಓದೋದಕ್ಕೆ ಜಾಸ್ತಿ ಮುಖ್ಯ ಕೊಡಲ್ಲ, ಕರೆಕ್ಟ್ ಟೈಮ್ಗೆ ಸರ್ವಿಸ್ಗೆ ಬರಲ್ಲ. ಏನೋ ಒಂದು ಪದ್ಧತಿ ಆಚಾರದ ಪ್ರಕಾರ ಯಾವುದಾದ್ರೂ ಒಂದು ಸಮಯದಲ್ಲಿ ಚರ್ಚ್ಗೆ ಹೋಗಿ ಬಂದುಬಿಟ್ರೆ ನನ್ನ ಕರ್ತವ್ಯ ಮುಗಿದೋಯ್ತು, ಇನ್ನೇನು ನನಗೆ ಬೇರೆ ಜವಾಬ್ದಾರಿ ಇಲ್ಲ. ಯಾಕೆ? ಅಯ್ಯೋ ನನ್ನ ಮನೆಯಲ್ಲಿ ತುಂಬ ಕೆಲಸ ಇದೆ, ಅಯ್ಯೋ ನಮ್ಮ ಮಕ್ಕಳು ಕಾಲೇಜ್ಗೆ ಹೋಗಬೇಕು, ಸ್ಕೂಲ್ಗೆ ಹೋಗಬೇಕು, ನಾನು ಡ್ಯೂಟಿ ಮಾಡಬೇಕು, ನನಗೆ ಬಿಸ್ನೆಸ್ ಇದೆ, ನನಗೆ ರಜೆ ಕೊಡಲ್ಲ. ಯಾರ ಹತ್ರ ನಾವು ಕಾರಣ ಹೇಳ್ತಾ ಇದ್ದೀವಿ? ದೇವರು ನಮಗೆ ಉಸಿರು ಜೀವ ಕೊಟ್ಟು ಈ ಒಳ್ಳೆ ಸ್ಥಿತಿಯಲ್ಲಿ ನಮ್ಮನ್ನು ನಿಲ್ಲಿಸಿ, ನಮ್ಮ ಆರೋಗ್ಯವನ್ನು ಕಾಪಾಡಿ, ನಮಗೆ ಹಣಕಾಸನ್ನು ಕೊಟ್ಟು ಪ್ರತಿದಿನ ನಮ್ಮನ್ನು ಹಗಲುಗಳು ತೂಗಡಿಸಿ ನಿದ್ರಿಸಿದ ದೇವರು ಕಾಯ್ತಾ ಇದ್ದರೆ ನಾವು ಅವ್ರ ಹಿಂದೆ ಹೋಗೋಕ್ಕೆ ಕಾರಣ ಕೊಡ್ತಾ ಇದ್ದೀವಿ. ನಾವು ಬ್ಯುಸಿ, ನಮಗೆ ಆದಂಥ ಬೇರೆ ಜವಾಬ್ದಾರಿಗಳಿದೆ, ನಮಗೆ ಆದಂಥ ಬೇರೆ ಕೆಲಸಗಳಿದೆ, ನಮಗೆ ನಾವು ತುಂಬ ಬ್ಯುಸಿಯಾಗಿರೋ ಕಾರಣದಿಂದ ನಾವು ಯಾವಾಗಲೂ ದೇವರನ್ನು ಹಿಂಬಾಲಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ಏನೋ ಕೆಲವು ಸಮಯದಲ್ಲಿ ಮಾತ್ರ ದೇವರ ಹತ್ರ ಇರ್ತೀವಿ. ಹಲೋ, ಎಲ್ಲ ಗಮನಿಸಿ, ಇವತ್ತು ದೇವರು ನಿಮ್ಮ ಹತ್ರ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ. ನೀವು ದೇವರಿಗೆ ಯಾವಾಗಲೂ ಸಿದ್ಧರಿದ್ದು, ನೀವು ನಿಜವಾಗ್ಲೂ ಆತನಿಗೆ ಸೇವೆ ಮಾಡಬೇಕಂತ ಆಸೆ ಇದ್ರೆ, ನಿಮ್ಮ ಮನಸ್ಸಲ್ಲಿ ನಾನು ದೇವರನ್ನ ಸೇವಿಸಬೇಕಂತ ಆಸೆ ಇದ್ರೆ, ನೀವು ಅವರನ್ನ ಖಂಡಿತವಾಗಲೂ ಹಿಂಬಾಲಿಸಬೇಕು, ಅವ್ರಿಗೆ ನೀವು ಕಾರಣ ಕೊಡುವವರಾಗಿ ಇರಬಾರ್ದು. ಇನ್ನೊಂದ್ಸತಿ ನಾವು ವಾಕ್ಯವನ್ನು ನೋಡೋಣ. 9:23 ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದಾರೆ. ಎಲ್ಲ ಪಕ್ಕದವರು ಕೇಳಿ, ನಾನು ಇನ್ನೊಂದು ವಾಕ್ಯವನ್ನು ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿರುವ ವಾಕ್ಯ, ನನ್ನನ್ನು ಹಿಂಬಾಲಿಸಿದ ಹೊರತು, ನನ್ನ ಮೂಲಕ ಹೊರತು ಯಾರೂ ತಂದೆ ಬಳಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಪರಲೋಕಕ್ಕೆ ಹೋಗೋದು ಕೂಡ ಸಾಧ್ಯ ಇಲ್ಲ. ಎಲ್ಲ ಪಕ್ಕದವರು ಹೇಳಿ, ಯೇಸು ಸ್ವಾಮಿ ಬಿಟ್ಟು ಪರಲೋಕದ ದಾರಿ ಯಾರಿಗೂ ಗೊತ್ತಿಲ್ಲ. ನಾನೇ ಮಾರ್ಗವು, ಜೀವವು, ಸತ್ಯವೂ ಆಗಿದ್ದೀನಂತ ದೇವರು ಹೇಳಿದ್ದಾರೆ. ಅವ್ರ ಹಿಂದೆ ನಾವು ಹೋಗಿ ಅವರನ್ನ ನಾವು ಹಿಂಬಾಲಿಸಿ ಪರಲೋಕಕ್ಕೆ ಹೋಗಬೇಕೆ ಹೊರತು ನಾವು ಒಬ್ಬರೇ ಇಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಬೇರೆ ಇನ್ಯಾರು ನಮ್ಮನ್ನ ಪರಲೋಕಕ್ಕೆ, ದೇವರ ತಂದೆ ಬಳಿಗೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನಕ್ಕೆ ಪರಲೋಕಕ್ಕೆ ಹೋಗೋಕೆ ಆಸೆ ಇದೆ? ಅವರೆಲ್ಲ ನಿಮ್ಮ ಬರೋದಕ್ಕೆ ಮೇಲೆ ಹೇಳಿ, ಯೇಸುವೇ ನನಗೆ ಪರಲೋಕಕ್ಕೆ ಹೋಗೋಕೆ ಆಸೆ ಇದೆ. ಆಮೇಲೆ ಹಾಗಾದ್ರೆ ಯೇಸು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಖಂಡಿತ ನಿಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗೋಕೆ ನಾನು ಬಂದಿದ್ದೀನಿ. ನೀವು ನನ್ನನ್ನು ಹಿಂಬಾಲಿಸಿದ ಹೊರತು, ನಾನು ಹೇಳಿದಾಗೆ ನಡ್ಕೊಳ್ಳೋದ ಹೊರತು, ನನಗೆ ಬೇಕಾದ ರೀತಿ ನಿಮ್ಮ ಗುಣನಡತೆಗಳನ್ನು ತಿದ್ದುಕೊಳ್ಳೋದ ಹೊರತು, ನಿಮ್ಮ ಸ್ವಭಾವ ನಡತೆಗಳು ಬದಲಾಗದ ಹೊರತು ನೀವು ನನ್ನನ್ನು ಹಿಂಬಾಲಿಸಿ ಪರಲೋಕಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಿಂಬಾಲಿಸುವುದಕ್ಕೆ ಅರ್ಥ ಏನು? ನನಗೆ ಬೇಕಾದ ಹಾಗೆ ನಾನು ನಡ್ಕೊಳ್ಳಲ್ಲ, ಅವ್ರು ಮುಂದೆ ಹೋಗ್ತಾರೆ, ನನಗಿಷ್ಟನೋ ಇಲ್ವೋ ಅವ್ರು ಹೇಳಿದ ದಾರಿಯಲ್ಲಿ ನಾನು ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗ್ತೀನಿ. ಹಾಲೆಲೂಯ. ಎಷ್ಟು ಜನ ಒಪ್ಪಿಸ್ಕೊಳ್ತೀರಾ? ಇನ್ನು ಮುಂದೆ ನನಗೆ ಬೇಕಾದ ಹಾಗೆ ನಾನು ಜೀವನ ಮಾಡಲ್ಲ, ನನ್ನ ಪರಲೋಕಕ್ಕೆ ಕರ್ಕೊಂಡು ಬಂದರು ದೇವರು ನನ್ನ ಮುಂದೆ ಹೋಗೋದಾದ್ರೆ ಅವ್ರ ಹಿಂದೆ ನಾನು ಖಂಡಿತವಾಗ್ಲೂ ಮನಸ್ಫೂರ್ತಿಯಾಗಿ ಹೋಗ್ತೀನಿ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಆ ವಾಕ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿ. ಯಾರು ದೇವರು ಬಲವಂತ ಮಾಡ್ತಾ ಇಲ್ಲ. ನಿಮಗೆ ಪರಲೋಕಕ್ಕೆ ಹೋಗೋಕೆ ಇಷ್ಟ ಇದ್ದರೆ
ನೀವು ಪರಲೋಕಕ್ಕೆ ಹೋಗಿ ಸೇರಲೇಬೇಕನ್ನೋ ಮನಸ್ಸುಳ್ಳವರಾಗಿದ್ದರೆ ಅವಾಗ ನೀವು ಯೇಸುವನ್ನು ಹಿಂಬಾಲಿಸಲೇಬೇಕು. ನಿಮಗೆ ದೇವರನ್ನ ಸೇವಿಸಬೇಕು, ಅವ್ರ ಸೇವೆ ಮಾಡಬೇಕನ್ನೋ ಆಸೆ ಇದ್ದರೆ ನೀವು ಅವ್ರನ್ನ ಹಿಂಬಾಲಿಸಬೇಕು. ಇಲ್ಲ ಅಂದರೆ ದೇವರಿಗೆ ನೀವು ಒತ್ತಾಯ ಮಾಡ್ತಾ ಇಲ್ಲ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ನೀವು ಹೋಗ್ಬೋದು, ನೀವು ನಾಲ್ಕಕ್ಕಾದ್ರೂ ಹೋಗ್ಬೋದು, ಅಥವಾ ಈ ಲೋಕದಲ್ಲಿ ಇರ್ಬೋದು, ನೀವು ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಯಾರಿಗೆ ಪರಲೋಕಕ್ಕೆ ಹೋಗಕ್ಕೆ ಆಸೆ ಇದೆಯೋ, ಯಾರೆಲ್ಲ ಹೋಗಲೇಬೇಕಂತ ತೀರ್ಮಾನ ಮಾಡಿದ್ರು ಅವರು ಖಂಡಿತ ನೀವು ಯೇಸುವನ್ನು ಹಿಂಬಾಲಿಸಬೇಕು. ಅಂದರೆ ದೇವರ ವಾಕ್ಯ ಇರುತ್ತೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ, ಪಕ್ಕದವರು ಹೇಳಿ, ನಿನ್ನನ್ನು ಫಸ್ಟ್ ನೀನು ನಿರಾಕರಿಸಬೇಕು. ಏನು ಮಾಡಬೇಕು? ನನಗೆ ಇಷ್ಟ ಬಂದ ಹಾಗೆ ನಾನು ಮಾಡ್ಕೊಳ್ಳೋದಕ್ಕೆ ಇನ್ನು ಮುಂದೆ ಅವಕಾಶ ಕೊಡಲ್ಲ. ನನ್ನ ದೇಹ ಹೇಳಿದಾಗೆ ಅದರ ಸುಖಕ್ಕೋಸ್ಕರ ನಾನೇನು ಮಾಡಲ್ಲ. ನನ್ನ ಮನಸ್ಸು ಕೋರಿದ್ದನ್ನೆಲ್ಲ ಇನ್ನು ಮುಂದೆ ನಾನು ಮಾಡಲ್ಲ. ನಾನು ಎಲ್ಲದರಲ್ಲಿಯೂ ದೇವರಿಗಾಗಿ ಜೀವಿಸ್ತೀನಿ. ಅವ್ರಿಗೇನು ಇಷ್ಟನೋ ಅದೇ ನನಗೂ ಇಷ್ಟ, ಅವ್ರಿಗೇನು ಸರಿ ಅನ್ಸುತ್ತೋ ನನಗೂ ಅದೇ ಸರಿ ಅನ್ಸುತ್ತೆ. ಅವ್ರು ಬೇಡ ಅಂದಮೇಲೆ ನಾನು ಕೆಲಸನ ಮಾಡಲ್ಲ. ಒಂದು ವೇಳೆ ನಿಮ್ಮ ಮನಸ್ಸಲ್ಲಿ ಬೇರೆ ಬೇರೆ ಆಸೆಗಳಿರ್ಬೋದು, ನಿಮಗೂ ಏನೇನು ಬೇಕಾಗುತ್ತೋ ಅದೆಲ್ಲ ನೀವು ಮಾಡಿಕೊಂಡು ಜೀವಿಸ್ತಾ ಇರ್ಬೋದು. ಹಾಗಿದ್ರೆ ನೀವು ದೇವರನ್ನ ಹಿಂಬಾಲಿಸೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನೀವೊಂದು ವೇಳೆ ಅವನಿಗಾದರೂ ನನ್ನ ಹಿಂದೆ ಹಿಂಬಾಲಿಸ್ಕೊಂಡು ಬರೋ ಮನಸ್ಸಿದ್ರೆ ನೀವು ಹೇಳಿದ ಕೇಳೋದನ್ನ ಫಸ್ಟು ನಿಲ್ಲಿಸ್ತೀರಿ. ನಿಮ್ಮನ್ನು ನೀವು ನಿರಾಕರಿಸಿ, ಅಂದ್ರೆ ಅರ್ಥ ಏನು? ನಿಮ್ಮನ್ನು ನೀವೇ ಅಸಹ್ಯ ಪಡಬೇಕು. ನಿಮ್ಮನ್ನು ನೀವೇ ಫಸ್ಟ್ ತಳ್ಳಿ ಪಕ್ಕ ಇಟ್ಬಿಟ್ಟು, ನೀನು ಹೇಳಿದಂಗೆ ನಾನು ಕೇಳಲ್ಲ, ನಾನು ಯೇಸು ಹೇಳಿದಾಗೆ ಕೇಳ್ತೀನಿ. ಹಾಲೆಲ್ಲೂ ಎಲ್ಲ ಪಕ್ಕದಲ್ಲಿ ನಿಮ್ಮನ್ನು ನೀವೇ ನೋಡ್ಕೊಂಡು ಹೇಳ್ಕೊಳ್ಳಿ. ಇನ್ಮೇಲೆ ನಾನು ಹೇಳಿದಾಗೆ ನಾನು ಕೇಳಲ್ಲ, ನನ್ನನ್ನು ನಿರಾಕರಿಸ್ತೀನಿ. ನನ್ನ ಮನಸ್ಸಲ್ಲಿ ಬಂದಂಗೆಲ್ಲ ನಾನು ಇನ್ಮೇಲೆ ಮಾಡಲ್ಲ. ನನಗೇನು ಆಸೆನೋ ಅದನ್ನು ಪೂರೈಸ್ಕೊಳ್ಳೋಕ್ಕೋಸ್ಕರ ನಾನು ಜೀವಿಸಲ್ಲ. ನಾನು ಯೇಸುವನ್ನು ಹಿಂಬಾಲಿಸೋರಾಗಿರೋದ್ರಿಂದ ನನ್ನನ್ನು ನಾನು ನಿರಾಕರಿಸ್ಕೊಳ್ತೀನಿ. ಎಲ್ಲ ಇವತ್ತಿಂದ ಇದನ್ನು ನೆನಪಿಟ್ಕೊಳ್ಳಿ. ಇನ್ಮೇಲೆ ನಿಮ್ಮ ಮನಸ್ಸು ಹೇಳಿದಾಗ ನೀವು ಕೇಳೋರಲ್ಲ. ನಿಮ್ಮ ಶರೀರದ ಇಚ್ಛೆಗಳಿಗೋಸ್ಕರ, ನಿಮ್ಮ ಶರೀರದ ಆಸೆ ಆಕಾಂಕ್ಷೆಗಳಿಗೋಸ್ಕರ ಬದುಕುವವರು ಅಲ್ಲ, ಯೇಸುವನ್ನು ಹಿಂಬಾಲಿಸುವವರಾಗಿರೋದ್ರಿಂದ ನಿಮ್ಮನ್ನು ನೀವೇ ನಿರಾಕರಿಸಿಕೊಂಡು ದೇವರನ್ನು ಅಂಗೀಕರಿಸಿಕೊಳ್ಳುವವರಾಗಿ ಇರಬೇಕು. ಹಾಗೆ ದೇವರ ವಾಕ್ಯ ಹೇಳುತ್ತೆ, ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಇವಾಗ ಹೇಳಿ, ತುಂಬ ಜನರಲ್ಲಿರೋ ಒಂದು ದೊಡ್ಡ ಕನ್ಫ್ಯೂಷನ್ ಏನಂದರೆ, ಒಂದು ಯೇಸು ಸ್ವಾಮಿಯಲ್ಲಿ ಬಂದರಾದ ತಕ್ಷಣ ಪೂರ್ತಿಯಾಗಿ ಎಲ್ಲ ಬಿಟ್ಬಿಟ್ಟು ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಅವ್ರದ್ದೇ ಆಗೋದು ಕಟ್ಕೊಂಡಿರ್ತಕ್ಕಂಥ ಜವಾಬ್ದಾರಿಗಳನ್ನು ಮರೆತು ಬಿಟ್ಟು ಅದನ್ನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಪೂರ್ಣವಾಗಿ ದೇವರಲ್ಲಿ ಸಮಯ ಕಳಿತೀನಿ ಅನ್ನೋ ಥರ ಸಭೆಯಲ್ಲಿ ಇರೋದು, ಬೇರೆಯವ್ರ ಮನೆಯಲ್ಲಿ ಹೋಗಿ ಗಂಟೆಗಟ್ಟಲೆ ಕೂತ್ಕೊಂಡು ಮಾತಾಡಿ ವಾಕ್ಯ ಹೇಳೋದು, ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಕೂಟಗಳು ನಡೆಯುತ್ತೋ ಅಲ್ಲೆಲ್ಲ ಓಡಾಡ್ಕೊಂಡಿರೋದು, ಎಲ್ಲಿ ಯಾರ ಕಣ್ಣಿಗೂ ಕೈಗೂ ಸಿಕ್ಕದೇ ಇರೋ ಥರ ಜವಾಬ್ದಾರಿಗೆ ನುಣುಚಿಕೊಂಡು ತಪ್ಪಿಸ್ಕೊಂಡು ಓಡಾಡೋದನ್ನ ನಾವು ದೇವರಲ್ಲಿ ಇದ್ದೀವಿ ಅಂತ ಹೇಳ್ಕೊಳ್ಳೋರು ತುಂಬ ಜನ ಇದ್ದಾರೆ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಿನ್ನ ಶಿಲುಬೆಯನ್ನು ದಿನಾಗಲೂ ಹೊತ್ತುಕೊಂಡು ದೇವರನ್ನ ಹಿಂಬಾಲಿಸಬೇಕು. ಹಾಲೆಲೂಯ. ನಿನ್ನ ಜವಾಬ್ದಾರಿಯಿಂದ ನೀನು ಹೊರಬರೋದಕ್ಕೆ ದೇವರು ಬಿಡಲ್ಲ. ನೀವು ದೇವರಲ್ಲಿ ಇದ್ದೀರಾ ಅಂದ ತಕ್ಷಣ ಪ್ರಾರ್ಥನೆ ಮಾಡಲೇಬೇಕು, ಬೈಬಲ್ ಓದಲೇಬೇಕು, ಸಭೆಗೆ ಬರಬೇಕು, ದೈವಿಕ ಕಾರ್ಯಗಳಿಗೆ ಸಮಯ ಕೊಡಬೇಕು, ಉಪವಾಸ ಮಾಡಬೇಕು, ಎಲ್ಲರಲ್ಲಿ ದೇವರ ಕಾರ್ಯಗಳಲ್ಲಿ ಕೂಟಗಳಲ್ಲಿ ಪಾಲ್ಗೊಳ್ಳಬೇಕು. ಅದೇ ಥರ ನಿಮಗೆ ಆತ್ಮಿಕವಾಗಿ, ಶಾರೀರಿಕವಾಗಿ, ನಿಮ್ಮ ಲೌಕಿಕವಾಗಿ ದೇವರು ಕೊಟ್ಟಿರೋ ಜವಾಬ್ದಾರಿಗಳನ್ನು ಕೂಡ ನೀವು ನಿರ್ವಹಿಸಲೇಬೇಕು. ನಿಮ್ಮ ಸಮಸ್ಯೆಗಳಿಂದ ಹೊರಬರೋದು ನಿಮ್ಮ ಜವಾಬ್ದಾರಿ, ನಿಮ್ಮ ಕುಟುಂಬವನ್ನು ಪೋಷಿಸುವುದು ನಿಮ್ಮ ಜವಾಬ್ದಾರಿ, ನಿಮ್ಮ ಮಕ್ಕಳಿಗೆ ಭವಿಷ್ಯ ರೂಪಿಸುವುದು ನಿಮ್ಮ ಜವಾಬ್ದಾರಿ, ನಿಮ್ಮ ಸಾಲಗಳನ್ನು ತೀರಿಸುವುದು ನಿಮ್ಮ ಜವಾಬ್ದಾರಿ, ನಿಮ್ಮ ಮನೆಯ ಎಲ್ಲ ಅಗತ್ಯಗಳಿಗಾಗಿ ದುಡಿದು ಕುಟುಂಬನ ಪೋಷಿಸೋದು ನಿಮ್ಮ ಜವಾಬ್ದಾರಿ. ನೀವು ಯೌವನಸ್ಥರಾದರೂ ಸರಿ, ಹುಟ್ಟಿರೋ ಮಕ್ಕಳಿಗೆ ಏನು ಜವಾಬ್ದಾರಿ? ಖಂಡಿತ ತಂದೆ ತಾಯಿ ಮಾತುಗಳಿಗೆ ವಿಧೇಯರಾಗಿದ್ದು ಚೆನ್ನಾಗಿ ಓದಿ ಕ್ರಮಶಿಕ್ಷಣದ ಮಾರ್ಗದಲ್ಲಿ ಬೆಳಿಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಯೌವನಸ್ಥರಾದವರು ನೀವು ಓದ್ತಾ ಇದ್ದೀರಾ, ಖಂಡಿತ ಅದನ್ನು ಮುಂದುವರಿಸಬೇಕು. ನೀವು ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಖಂಡಿತ ಕೆಲಸಕ್ಕೆ ನೀವು ಹೋಗಬೇಕು. ನೀವು ದೇವರಲ್ಲಿ ಇದ್ದೀರಂತ ಹೇಳಿ ನಿಮ್ಮ ಜವಾಬ್ದಾರಿಗಳನ್ನ ಜಾರಿಕೊಳ್ಳೋ ಪ್ರಯತ್ನವನ್ನು ನೀವು ಮಾಡಬಾರ್ದು. ನಾನು ದೇವರಲ್ಲಿರೋದಕ್ಕೋಸ್ಕರ ಕೆಲಸ ಬಿಡ್ತೀನಿ, ನಾನು ದೇವರಲ್ಲಿರೋದಕ್ಕೋಸ್ಕರ ಓದೋದು ಬಿಟ್ಬಿಡ್ತೀನಿ, ನಾನು ದೇವರಲ್ಲಿರೋದಕ್ಕೋಸ್ಕರ ಮನೆಯವ್ರ ಮಾತು ನಾನು ಯಾವುದಕ್ಕೂ ಲೆಕ್ಕ ಇಡಲ್ಲ, ಅಥವಾ ನನ್ನ ಜವಾಬ್ದಾರಿಯನ್ನು ನಾನು ಇಟ್ಕೊಳ್ಳಲ್ಲ, ಖಂಡಿತ ಅದನ್ನು ನೀವು ಮಾಡಬಾರ್ದು. ಅದೇ ರೀತಿಯಲ್ಲಿ ನಾನು ಕೆಲಸಕ್ಕೆ ಹೋಗಬೇಕು, ನಾನು ದುಡಿಬೇಕು, ನನ್ನ ಮಕ್ಕಳನ್ನ ನೋಡ್ಕೋಬೇಕಂತೇಳಿ ನೀವು ಸಭೆಯನ್ನಾಗಲಿ, ಸೇವೆಯನ್ನಾಗಲಿ, ಆತ್ಮಿಕವಾದ ಚಟುವಟಿಕೆಗಳನ್ನಾಗಲಿ, ಕೂಟಗಳಿಗೆ ನೀವು ಬರುವುದಾಗಲಿ, ಪ್ರಾರ್ಥನೆ ಮಾಡೋದಾಗಲಿ, ಉಪವಾಸ ಇರೋದಾಗಲಿ ನೀವು ಬಿಡಬಾರದು. ಎರಡನ್ನೂ ನೀವು ನಿಭಾಯಿಸಬೇಕಾದಂತಹ ಒಂದು ಉನ್ನತವಾದ ಅವಶ್ಯಕತೆ ಎಲ್ಲರಿಗೂ ಇದೆ. ದೇವರ ವಾಕ್ಯ ಹೇಳ್ತಾ ಇದೆ ಬಹಳ ಸ್ಪಷ್ಟವಾಗಿ, ನೀವು ಏನು ಮಾಡಬೇಕಂತೆ,
ನೀವು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಹಾಗಾದ್ರೆ ಪ್ರತಿದಿನ ನಿನ್ನ ಸಭೆ ಬರಲಿ, ಪ್ರತಿದಿನ ದೈವರಿಗೆ ಕೊಡಬೇಕಾಗಿರೋ ಸಮಯ ಕೊಡಲೇಬೇಕು, ಪ್ರತಿದಿನ ಬೈಬಲ್ ಓದಲೇಬೇಕು, ಪ್ರತಿದಿನ ನೀನು ದೇವರಿಗಾಗಿ ಏನಾದರೂ ಕಾರ್ಯ ನೀನು ಒಪ್ಕೊಂಡಿರೋ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕು, ಪ್ರತಿದಿನ ನೀನು ದೇವರಲ್ಲಿರೋ ಕಾರ್ಯಗಳನ್ನು ಮಾಡಲೇಬೇಕು. ಅದೇ ಥರ ಪ್ರತಿದಿನ ನಿನ್ನ ಕೆಲಸಕ್ಕೆ ನೀನು ಹೋಗಬೇಕು, ಪ್ರತಿದಿನ ನಿನ್ನ ವಿದ್ಯೆಯನ್ನು ನೀನು ಮುಂದುವರಿಸಬೇಕು. ಅದಕ್ಕೆ ಕೊಡಬೇಕಾಗಿರೋ ಸಮಯ ಅದಕ್ಕೂ ಕೊಡಬೇಕು, ದೇವ್ರಿಗೆ ಕೊಡಬೇಕಾಗಿರೋ ಸಮಯ ದೇವರಿಗೂ ಕೊಡಬೇಕು. ದೇವರಲ್ಲಿ ಇದ್ದೀನಂತೇಳಿ ಜವಾಬ್ದಾರಿಯಿಂದ ತಪ್ಪಿಸ್ಕೋಬಾರದು, ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ ಅಂತೇಳಿ ದೇವರಿಂದ ಕೂಡ ನೀವು ತಪ್ಪಿಸ್ಕೊಳ್ಬಾರದು. ಹಾಲೆಲೂಯ. ಹಾಗೆ ಕೊನೆಯದಾಗಿ ನಾವು ಓದೋಣ. ದೇವರ ವಾಕ್ಯ ಹೇಳುತ್ತೆ, ಯೋಹಾನ 12ನೇ ಅಧ್ಯಾಯ 26ನೇ ವಾಕ್ಯ ಏನು ಹೇಳುತ್ತೆ ಅಂತ ನಾವೆಲ್ಲ ಓದಿ ಎಲ್ಲ ಸೇರಿ ಪ್ರಾರ್ಥನೆ ಮಾಡೋಣ. ಯೋಹಾನ 12ನೇ ಅಧ್ಯಾಯ 26ನೇ ವಾಕ್ಯ. ಯಾವನಾದರೂ ನನ್ನ ಸೇವೆಯನ್ನು ಮಾಡುವನಾದರೆ ನನ್ನ ಹಿಂದೆ ಬರಲಿ, ಮತ್ತು ಎಲ್ಲಿ ನಾನಿರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರುವನು. ಯಾವನಾದರೂ ನನ್ನ ಸೇವೆಯನ್ನು ಮಾಡುವನಾದರೆ ತಂದೆಯು ಅವನಿಗೆ ಬಹುಮಾನ ಮಾಡುವನು. ಹಾಲೆಲೂಯ. ಎಲ್ಲ ಗಮನಿಸಿ, ನೀವು ಮಾಡೋ ಪ್ರತಿಯೊಂದು ಕೆಲಸಕ್ಕೆ ದೇವರು ನಿಮಗೆ ಬಹುಮಾನ ಕೊಡ್ತಾರೆ. ನೀವು ಮಾಡುವಂಥ ಪ್ರತಿಯೊಂದು ಕಾರ್ಯವನ್ನು ದೇವರು ಆಶೀರ್ವದಿಸ್ತಾರೆ. ಏನು ಪ್ರಶ್ನೆ? ಹಾಗಾದ್ರೆ ನೀವು ಎರಡು ಮಾಡಬೇಕಂತ ಹೇಳ್ತೀರಾ? ಖಂಡಿತ ನೀವು ಮಾಡಲೇಬೇಕು. ಯಾಕೆಂದ್ರೆ ನೀವು ಯಾರಾದರೂ ದೇವರಿಗೆ ಸೇವೆ ಮಾಡ್ಬೇಕಂತಂದ್ರೆ ಅವ್ರನ್ನ ಹಿಂಬಾಲಿಸ್ಬೇಕು. ನಿಮಗೆ ಬೇಕಾದಾಗ ನೀವು ಸೇವೆ ಮಾಡಕ್ಕೆ ಸಾಧ್ಯ ಇಲ್ಲ. ನಾನು ಶುಕ್ರವಾರ ಫ್ರೀ ಆಗಿರ್ತೀನಿ, ಶುಕ್ರವಾರದೊತ್ತು ಬಂದು ಸ್ವಲ್ಪ ಏನಾದರೂ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀನಿ. ನನಗೆ ಬುಧವಾರ ಸ್ವಲ್ಪ ಫ್ರೀ ಇದೆ, ಬುಧವಾರ ಬಂದು ಬೈಬಲ್ ಓದ್ಕೊಂಡು ಹೋಗ್ತೀನಿ. ಖಂಡಿತ ನೀವು ಹೇಳಿದಾಗೆ ದೇವರ ರಾಜ್ಯ ನಡೆಯಲ್ಲ. ದೇವರ ರಾಜ್ಯಕ್ಕೆ, ಸಭೆಯ ನಿಯಮಗಳಿಗೆ, ಬೈಬಲ್ ಪ್ರಕಾರವಾಗಿ ನೀವು ಹೊಂದ್ಕೋಬೇಕು. ಇರುವ ಸಮಯಗಳಲ್ಲಿಯೇ, ಜವಾಬ್ದಾರಿ ಮಧ್ಯದಲ್ಲಿಯೇ ಸಮಯ ತಗೊಂಡು ದೇವರಿಗಾಗಿ ನಿಮ್ಮನ್ನು ನೀವು ಒಪ್ಪಿಸಿಕೊಡ್ಬೇಕು. ದೇವರಿಗಾಗಿ ನೀವು ಸ್ವಲ್ಪ ವೈರಾಗ್ಯವಾಗಿ ಜೀವಿಸಬೇಕು. ಆಗ ದೇವರು ನಿಮ್ಮನ್ನು ಉನ್ನತ ಸ್ಥಿತಿಗೆ ತರ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಗಮನಿಸಿ, ನೀವು ದುಡಿಯೋದ್ರಿಂದ ಮೇಲೆ ಬರಲ್ಲ, ನಿಮ್ಮ ದುಡಿಮೆನ ದೇವರು ಆಶೀರ್ವದಿಸೋದ್ರಿಂದ ನೀವು ಮೇಲೆ ಬರ್ತೀರಾ. ನೀವು ಸ್ವಂತವಾಗಿ ನಿಮ್ಮ ಜೀವಿತವನ್ನು ಕಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೀವು ಕಟ್ಕೊಳ್ಳೋಕೆ ಪ್ರಯತ್ನ ಮಾಡುವ ಜೀವಿತವನ್ನು ಅವರ ಕೃಪೆಯಿಂದ ದೇವರ ಆಶೀರ್ವದಿಸಿ ಸಹಾಯ ಮಾಡೋದ್ರಿಂದ ಅದು ಸಂಪೂರ್ಣವಾಗಿ ನೆರವೇರುತ್ತೆ. ಯಾರಾದರೂ ಓದ್ತಾ ಇರೋರಿದ್ರೆ, ಯಾರಾದರೂ ಕೆಲಸ ಮಾಡ್ತಾ ಇರೋರಿದ್ರೆ, ಯಾರಾದರೂ ಬಿಸ್ನೆಸ್ ಮಾಡೋರಿದ್ರೆ, ಯಾರಾದರೂ ಏನಾದರೂ ಹೊಸ ಕಾರ್ಯಗಳಿಗೆ ಕೈ ಹಾಕ್ತಾ ಇದ್ರೆ, ನೀವು ಏನೇ ಮಾಡ್ತಾ ಇರಲಿ ಅದನ್ನ ಜವಾಬ್ದಾರಿಯಿಂದ ಮಾಡಿ, ಅದನ್ನು ಆಸಕ್ತಿಯಿಂದ ಮಾಡಿ, ಬಹಳ ಒಂದು ಕಟ್ಟುನಿಟ್ಟಾದ ನಿಷ್ಠೆಯಿಂದ ಮಾಡಿ. ಅದಕ್ಕೋಸ್ಕರ ನೀವು ದೇವರ ಕಾರ್ಯಗಳನ್ನು ಬಿಡಬೇಡಿ. ದೇವರ ಕಾರ್ಯಗಳಿಗೋಸ್ಕರ ಆ ನಿಮ್ಮ ಜವಾಬ್ದಾರಿಗಳನ್ನು ಬಿಡಬೇಡಿ. ಅನವಶ್ಯಕತೆಯಾಗಿ ನೆಪ ಹೇಳಕ್ಕೆ ಹೋಗಿ ನಿಮ್ಮ ಜೀವಿತವನ್ನು ಕಷ್ಟಕ್ಕೆ ತಳ್ಕೋಬೇಡಿ. ನೀವು ದೇವರಲ್ಲಿ ಪ್ರತಿದಿನ ನೀವು ಪ್ರಾರ್ಥನೆ ಮಾಡಬೇಕು, ಪ್ರತಿದಿನ ಸಭೆಗೆ ಬರಬೇಕು, ಪ್ರತಿದಿನ ಬೈಬಲ್ ಓದಬೇಕು, ಪ್ರತಿದಿನ ದೇವರ ಸಮ್ಮುಖದಲ್ಲಿ ಇರಬೇಕು. ಒಂದು ವೇಳೆ ಸಭೆಗೆ ಬರೋಕ್ಕೆ ನೀವು ದೂರದಲ್ಲಿದ್ದೀರಾ, ಸಭೆಗೆ ಬರೋ ಅನುಕೂಲಗಳಿಲ್ವ, ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ದೇವರಿಗೆ ಕೊಡಬೇಕಾಗಿರೋ ಸಮಯ ನೀವು ಕೊಡಬೇಕು. ದೇವರಿಗೆ ಕೊಡಬೇಕಾಗಿರೋ ಸಮಯ ಕೊಟ್ಟು ಪ್ರಾರ್ಥನೆಯಲ್ಲಿ, ಬೈಬಲ್ ಓದೋದ್ರಲ್ಲಿ, ನಿಮ್ಮ ಕಷ್ಟ, ಕಣ್ಣೀರು, ವೇದನೆಗಳನ್ನು ದೇವರ ಮುಂದೆ ಸುರಿಯೋದ್ರಲ್ಲಿ ನೀವು ದಾರುಣರಾಗಿ ಸಮಯವನ್ನು ಪ್ರತ್ಯೇಕಿಸಿಕೊಳ್ಬೇಕು. ಅದೇ ಥರ ಅದೇ ರೀತಿಯ ವಾತಾವರಣಕ್ಕೆ ನಿಮ್ಮ ಜೀವಿತದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ನಿಮಗೆ ದೇವರು ಕೊಟ್ಟಿರೋ ಅವಕಾಶದ ಪ್ರಕಾರ ನೀವು ಹೋಗ್ತಾರೋ ಕೆಲಸಕ್ಕೆ ಕರೆಕ್ಟಾಗಿ ಹೋಗಬೇಕು. ನೀವು ಓದ್ತಾ ಇರೋದನ್ನು ಸರಿಯಾಗಿ ಓದಬೇಕು. ನಿಮ್ಮ ಜವಾಬ್ದಾರಿ ಏನೇ ಇದ್ರೂ ಕೂಡ ನಿಮ್ಮ ಮಕ್ಕಳಿಗೆ ಏನು ಮುಖ್ಯ ಕೊಡಬೇಕು, ಅವ್ರ ಕುರಿತಾಗಿ ಜವಾಬ್ದಾರಿಯಲ್ಲಿ ನಿಮ್ಮ ಪಾತ್ರ ಏನು ಅದನ್ನು ನೀವು ಮಾಡಬೇಕು. ನಿಮ್ಮ ಕುಟುಂಬ ಪೋಷಿಸೋದ್ರೆ ನೀವು ಅದನ್ನು ಪೋಷಿಸಲೇಬೇಕು. ನಿಮ್ಮ ಜವಾಬ್ದಾರಿಗಳು ಏನಿದೆಯೋ ಅದೆಲ್ಲವನ್ನ ನಿಮ್ಮ ಸ್ಥಾನಕ್ಕೆ ತಕ್ಕ ಹಾಗೆ ನೀವು ನಿರ್ವಹಿಸಬೇಕು. ಸಭೆಯಲ್ಲಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಲೇಬೇಕು, ಮನೆಯ ಜವಾಬ್ದಾರಿ ನಿರ್ವಹಿಸಲೇಬೇಕು. ಅದನ್ನು ನಿರ್ವಹಿಸ್ತಾನೆ ನೀವು ದೇವರಿಗೆ ಕೊಡೋ ಮುಖ್ಯನ ನೀವು ಕೊಡಬೇಕು. ಹಾಲೆಲೂಯ. ಅವಾಗ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಆ ಥರ ಮಾಡುವವರಾಗಿದ್ದರೆ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ನಿಮಗೆ ಒಂದು ಆಶೀರ್ವಾದವನ್ನು ಪ್ರಕಟಿಸ್ತಾ ಇದೆ. ಯಾವನಾದರೂ ನನ್ನ ಸೇವೆಯನ್ನು ಮಾಡುವನಾದರೆ ನನ್ನ ಹಿಂದೆ ಬರಲಿ, ಮತ್ತು ಎಲ್ಲಿ ನಾನಿರುತ್ತೇನೋ ಅಲ್ಲಿ ನನ್ನ ಸೇವಕರು ಸಹ ಇರುವನು. ಇವಾಗ ಈ ಪದದಲ್ಲಿ ನಾವು ಒಬ್ಬಟ್ಟಿಗರಾಗಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಕೆಲಸ ಮಾಡ್ತಾ ಇದ್ದೀರಾ, ಖಂಡಿತ ಅಲ್ಲಿ ದೇವರಿರಬೇಕು. ನೀವು ಮನೆಯಲ್ಲಿದ್ದೀರಾ, ಅಲ್ಲಿ ದೇವರಿರಬೇಕು.
ನೀವೇನಾದ್ರೂ ವ್ಯವಹಾರ ಮಾಡ್ತಾ ಇದ್ದೀರಾ, ಅಲ್ಲಿ ದೇವರು ಇರಬೇಕು. ಸಭೆಗೆ ಬಂದಿದ್ದೀರಾ, ಅಲ್ಲಿ ದೇವರು ಇರಬೇಕು. ನೀವು ದೇವರ ಸೇವೆಗಂತ ಒಪ್ಪಿಸ್ಕೊಟ್ರೆ, ನೀವು ಈ ವಾಕ್ಯದ ಪ್ರಕಾರ ದೇವರನ್ನ ಹಿಂಬಾಲಿಸಿದ್ರೆ, ಅವ್ರ ತರ ಬಾಧೆಯನ್ನು ತಡ್ಕೊಂಡು ಸಹಿಸ್ಕೋಬೇಕು. ಅವ್ರ ತರ ಎಲ್ಲರಿಗೋಸ್ಕರ ನಿಮ್ಮ ಜೀವಿತದಲ್ಲಿ ಸ್ವಲ್ಪ ತ್ಯಾಗ ಮಾಡಬೇಕು. ಅವ್ರಿಗೋಸ್ಕರ ಎಲ್ಲ ವಾತಾವರಣದಲ್ಲಿ ದೇವರನ್ನ ನೋಡಿ ಎಲ್ಲವನ್ನ ಸಹಿಸಿಕೊಂಡು ಎಲ್ಲ ಕಾಲದಲ್ಲಿ ನಿಮಗಿರೋ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾನೆ ದೇವರ ಕಾರ್ಯಗಳನ್ನು ಕೂಡ ನೀವು ನಿರ್ವಹಿಸಬೇಕು. ಈ ರೀತಿಯಲ್ಲಿ ನೀವು ಮಾಡಿ ದೇವರ ಸೇವೆ ಒಪ್ಪಿಸಿಕೊಳ್ಳುವುದಾದ್ರೆ, ದೇವರು ಹೇಳಿದ್ದಾರೆ ನಿಮ್ಮ ಸಂಗಡ ಯಾವಾಗಲೂ ದೇವರಿದ್ದಾರೆ. ಇಮ್ಮಾನುವೇಲ್, ದೇವರು ನಮ್ಮ ಸಂಗಡ ಇದ್ದಾರೆ. ಸಭೆಗೆ ಬಂದು 1 ಗಂಟೆ ಮಾತ್ರ ಅಲ್ಲ, ಮನೆಯಲ್ಲಿ ಪ್ರೇಯರ್ ಮಾಡೋ ಟೈಮಲ್ಲಿ ಮಾತ್ರ ಅಲ್ಲ, ಕೆಲಸಕ್ಕೆ ಹೋಗುವಾಗಲೂ ನಿಮಗೆ ದೇವರ ಪ್ರಸನ್ನತೆ ಅನುಭವಕ್ಕೆ ಬರಬೇಕು. ನೀವು ಆಡೋ ಮಾತುಗಳೆಲ್ಲ ದೇವರ ಪ್ರಸನ್ನತೆ ನಿಮ್ಮ ಅನುಭವಕ್ಕೆ ಬರಬೇಕು. ಎಲ್ಲಿ ನೀವು ಯಾವ ಸಮಯ ಎಲ್ಲಿ ಏನು ಮಾಡ್ತಾ ಇದ್ರು, ದೇವರ ಪ್ರಸನ್ನತೆ ನಿಮ್ಮ ಅನುಭವಕ್ಕೆ ಬರಬೇಕು. ಆವಾಗಲೇ ನೀವು ದೇವರಿಂದ ಆಶೀರ್ವದಿಸಲ್ಪಡೋದಕ್ಕೆ ಸಾಧ್ಯ. ಬೈಬಲ್ ವಾಕ್ಯ ಹೇಳುತ್ತೆ, ಯೋಸೇಫನ ಸಂಗಡ ದೇವರಿಂದ ನಿಮಿತ್ತ ಅವನ ಕೈ ಕೆಲಸಗಳನ್ನು ದೇವರು ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಿದ್ರು. ಅವರ ಮನೆ ಯಜಮಾನನ ಎಲ್ಲ ಕಾರ್ಯಗಳು ಅಭಿವೃದ್ಧಿ ಆಯಿತು. ಅವ್ರು ನೋಡಿ ಹೇಳ್ತಾನೆ, ನಿನ್ನ ಸಂಗಡ ದೇವರಿದ್ದಾರೆ, ಅದಕ್ಕೆ ನಾನು ಆಶೀರ್ವದಿಸಲ್ಪಟ್ಟಿದ್ದೀನಿ, ನಿನ್ನ ನಾನು ಕಳ್ಕೊಳ್ಳಲ್ಲ. ಅವನು ಉನ್ನತ ಸ್ಥಾನಕ್ಕೆ ಬರ್ತಾನೆ. ಅದೇ ರೀತಿ ರಾಜನ ಬಳಿಯಲ್ಲಿ ಹೋಗುವಾಗ ಕೂಡ ಅಲ್ಲೂ ದೇವರು ಅವನ ಸಂಗಡ ಇರೋದನ್ನು ಅವನು ಗಮನಿಸಿ, ಇನ್ಯಾರ ಕೈಯಲ್ಲಿ ರೀತಿಯಲ್ಲಿ ನಿಭಾಯಿಸುವುದಕ್ಕೆ ಸಾಧ್ಯ ಇಲ್ಲ, ನೀನೇ ಎಲ್ಲದಕ್ಕೂ ಅಧಿಕಾರಿಯಾಗಿದ್ದು ಇಡೀ ದೇಶವನ್ನು ಪಾಲಿಸಬೇಕಂತ ಉನ್ನತ ಸ್ಥಿತಿಗೆ ಅವನು ದೇವರ ಪ್ರಸನ್ನತೆಯಿಂದ ಮೇಲೆ ಚಲ್ಪಡ್ತಾನೆ. ಇವತ್ತು ನೀವು ಕೂಡ ಅಷ್ಟೇ, ಎರಡರ ಮಧ್ಯದಲ್ಲಿ ಒಂದು ಸರಿಯಾದ ಒಪ್ಪಂದವನ್ನು ನೀವು ಮಾಡಿಕೊಳ್ಳಿ. ನಿಮ್ಮ ಜವಾಬ್ದಾರಿಗಳಲ್ಲಿಯೂ ದೈವಿಕವಾದ ಪ್ರಸನ್ನತೆಯನ್ನು ನೀವು ತಗೊಂಡು ಹೋಗಿ ದೇವರ ಸಮ್ಮುಖದಲ್ಲಿ ಇದು ಜವಾಬ್ದಾರಿಗಳನ್ನು ನಿರ್ವಹಿಸಿ ಉನ್ನತ ಸ್ಥಾನಕ್ಕೆ ನೀವು ಬರ್ತೀರಾ. ಅದೇ ರೀತಿ ಬರೀ ಕೆಲಸಗಳು, ಬರೀ ಉದ್ಯೋಗ, ದುಡ್ಡು, ಸ್ವಾರ್ಥ ಅಂದ್ಕೊಂಡು ದೇವರಿಗೆ ಕೊಡಬೇಕಾಗಿರೋ ಮುಖ್ಯತೆಯನ್ನು ಕೊಡುವುದಿರ ನೀವು ಮೋಸ ಹೋದಾದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಆಶೀರ್ವಾದವಿರೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಯಲ್ಲಿನೇ ಕೆಲಸಗಳ ಒತ್ತಡದ ಮಧ್ಯದಲ್ಲಿನೇ ನಿಮ್ಮ ಜವಾಬ್ದಾರಿ, ದುಃಖ, ಕಣ್ಣೀರು, ವೇದನೆಗಳು, ತುಂಬಾ ಕೆಲಸ, ತುಂಬಾ ಒತ್ತಡದ ಮಧ್ಯದಲ್ಲಿ ದೇವರು ಕೊಡಬೇಕಾಗಿರೋ ಸಮಯ ನೀವು ಕೊಟ್ಟು ದೇವರನ್ನ ಹಿಂಬಾಲಿಸೋದಾದ್ರೆ ಖಂಡಿತ ದೇವರು ನಿಮ್ಮ ಕೆಲಸಗಳನ್ನು ಆಶೀರ್ವದಿಸಿ ಇಕ್ಕಟ್ಟಿಂದ ಹೊರತಂದು ನೀವು ದುಡಿದು ಮಾಡೋಕ್ಕಾಗದಿರೋ ಕಾರ್ಯನ ಅವರ ಕೃಪೆಯಿಂದ ದೇವರು ನಿಮ್ಮ ಜೀವನದಲ್ಲಿ ಮಾಡಿ ಮುಗಿಸ್ತಾರೆ. ಹಾಲೆಲೂಯ. ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಅವರಿಗೆ ತಂದೆ ಏನ್ ಮಾಡ್ತಾರಂತೆ, ನನ್ನ ವಾಕ್ಯದ ಸೇವೆಯನ್ನು ಮಾಡುವನಾದರೆ ನನ್ನ ಹಿಂದೆ ಬರಲಿ, ಮತ್ತು ಎಲ್ಲಿ ನಾನಿರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರಲಿ. ಯಾವನಾದರೂ ನನ್ನ ಸೇವೆಯನ್ನು ಮಾಡುವನಾದರೆ ತಂದೆಯು ಅವನಿಗೆ ಬಹುಮಾನ ಮಾಡುವನು. ಭಗದವರು ಹೇಳಿ, ನೀನು ದುಡಿತಾರ ಜಾಗದಲ್ಲಿ ನೀನು ಓನರ್ ನಿನಗೆ ಬೋನಸ್ ಕೊಡ್ತಾರೋ ಇಲ್ವೋ, ನಿನ್ನ ಕುಟುಂಬದವರು ನಿನ್ನ ನೆನಪು ಮಾಡಿಕೊಂಡು ನಿನ್ನ ಕಷ್ಟಕ್ಕೆ ಪ್ರತಿಫಲ ಕೊಡ್ತಾರೋ ಇಲ್ವೋ, ನೀನು ಯಾವಾಗಲೂ ದೇವರ ಸಂಗಡ ಇರೋದನ್ನ ಅಭ್ಯಾಸ ಮಾಡಿದ್ರೆ ಎಷ್ಟೇ ಕೆಲಸ ಇರಲಿ, ಇವತ್ತಿಂದ ನೀವು ಎಷ್ಟು ಸುಸ್ತಾಗಿರಲಿ ಅವತ್ತಿನ ಪ್ರಾರ್ಥನೆ ನೀವು ಮಿಸ್ ಮಾಡಬಾರ್ದು. ನೀವು ಎಷ್ಟು ಸೋತೋಗಿರಲಿ ಉಪವಾಸ ಮಾಡೋದನ್ನ ಬಿಡಬಾರ್ದು. ಎಷ್ಟು ನಿಮಗೆ ಕಷ್ಟ ಅನಿಸಿದ್ರು ಬೈಬಲ್ ಓದೋದನ್ನ ನೀವು ಬಿಡಬಾರ್ದು. ಎಲ್ಲ ಕೆಲಸಗಳ ಮಧ್ಯದಲ್ಲಿಯೂ ದೇವರು ಕೊಡಬೇಕಾಗಿರೋ ಸಮಯ ಕೊಡುವ ನಿಯತ್ತಾದ ದೇವರ ವಿಶ್ವಾಸಿಗಳು ಸೇವಕರಾಗಿ ನೀವು ಇರೋದಾದ್ರೆ ದೇವರ ವಾಕ್ಯ ಹೇಳ್ತಾರೆ, ನಿಮ್ಮ ಓನರ್ ಅಲ್ಲ, ನಿಮ್ಮ ತಂದೆ ತಾಯಿಗಳಲ್ಲ, ನಿಮ್ಮ ಮಕ್ಕಳಲ್ಲ, ನೀವು ಯಾರಿಗೋಸ್ಕರ ದುಡಿತೀರೋ ಅವರಲ್ಲ, ನಿಮ್ಮನ್ನು ನೋಡಿ ಲೋಕದಲ್ಲಿರೋ ಜನ ಅಲ್ಲ, ದೇವರೇ ನಿಮ್ಮನ್ನು ಸನ್ಮಾನಿಸ್ತಾರೆ, ದೇವರೇ ನಿಮಗೆ ಬಹುಮಾನ ಕೊಡ್ತಾರೆ. ಆ ಬಹುಮಾನ ಯಾವ ಥರ ಇರುತ್ತೆ ಗೊತ್ತಾ? ನಾನು ಅಂದ್ಕೊಂಡೇ ಇರಲಿಲ್ಲಪ್ಪ ಅಷ್ಟೇ, ತುಂಬ ಕಷ್ಟ. ಬೆಳಗ್ಗೆ 6 ಗಂಟೆಗಿದ್ದು ಕೆಲಸಕ್ಕೆ ಹೋಗ್ತೀನಿ, ಸಂಜೆ ತಿರುಗಿ 6:30 7 ಗಂಟೆಗೆ ಮನೆಗೆ ಬರ್ತೀನಿ. ಆದರೂ ತಪ್ಪದಿರ ಬೆಳಗ್ಗೆ ಒಂದು ಅರ್ಧ ಗಂಟೆ, ತಿರುಗಿ ಸಂಜೆ ಬಂದ ಕೂಡಲೇ ಮಕ್ಕ ಕೈಗಾಲು ತೊಳ್ಕೊಂಡು ಸೀದಾ ಚರ್ಚಿಗೆ ಓಡಿ ಬಂದು ಅಲ್ಲಿ 1 ಅವರ್ ನಾನು ಪ್ರಾರ್ಥನೆ ಮಾಡ್ತೀನಿ, ಮತ್ತೆ ಮನೆ ಕುಟುಂಬ ಪ್ರಯತ್ನ ಮಾಡ್ತೀನಿ, ತಪ್ಪದಿರ ಬೈಬಲ್ ಓದ್ತೀನಿ. ಅದು ತುಂಬ ಕಷ್ಟಕರವಾದ ವಾತಾವರಣದಲ್ಲಿ ಇದ್ದಕ್ಕಿದ್ದಾಗೆ ದೇವರು ಕರೆದು ಇವತ್ತು 20,000 ಸಂಬಳ, ಬರೀ 8 ಅವರ್ ಡ್ಯೂಟಿ. ಆಶ್ಚರ್ಯಕರವಾಗಿ ಅನೇಕ ಹಳಬರಿದ್ರು ನನ್ನನ್ನು ಆ ಸ್ಥಿತಿಗೆ ತಂದೆ ದೇವರು ನಿಲ್ಲಿಸಿದ್ದಾರೆ ಅನ್ನೋ ಸಾಕ್ಷಿಗಳನ್ನ ದೇವರ ಜೀವನದಲ್ಲಿ ಉಂಟು ಮಾಡ್ತಾರೆ. ಎಷ್ಟು ಇಕ್ಕಟ್ಟಲ್ಲಿ ನೀವಿದ್ರು ನಾನು ಅನೇಕ ಸಾಕ್ಷಿಯನ್ನು ಕೇಳಿದ್ದೀನಿ. ಏನು ಇಲ್ಲದಿನ ಬರೀಗೆಯಲ್ಲಿ ಸಭೆಗೆ ಬಂದು ನಂಬಿಕಸ್ಥರಾಗಿ ದೇವರನ್ನ ಕಣ್ಣೀರಿಂದ ಮೊರೆ ಹೋಗಿರುವವರು ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ. ಏನು ಪ್ರಯೋಜನಕ್ಕೆ ಬರದೇ ಇರುವವರು ಕೂಡ ದೇವರು ದೊಡ್ಡ ಸ್ಥಿತಿಗೆ ತಂದಿದ್ದಾರೆ. ನಿಮ್ಮನ್ನು ಕೂಡ ದೇವರು ಅದೇ ರೀತಿ ಹೇಳ್ತಾ ಇದ್ದಾರೆ, ದೊಡ್ಡ ಬಹುಮಾನ ನಿಮಗಿದೆ. ನಿಮ್ಮ ಒತ್ತಡಗಳ ಮಧ್ಯದಲ್ಲಿ ದೇವರನ್ನು ಮರೆತು ಹೋಗಬೇಡಿ. ಅವರು ಕೊಡಬೇಕಾದ ಸಮಯನ ಕಮ್ಮಿ ಮಾಡಬೇಡಿ. ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಅದ್ರ ಜೊತೆಯಲ್ಲಿ ದೇವರಿಗೆ ನಾನು ಸಮಯ ಕೊಡೋದು ನನ್ನ ಜವಾಬ್ದಾರಿ, ಅದು ಅವಶ್ಯಕತೆ ಅಂತ ತಿಳ್ಕೊಂಡು ಎರಡನ್ನೂ ಸರಿಯಾಗಿ ನಿಭಾಯಿಸುವಾಗ ದೇವರು ಉನ್ನತವಾದ ಸ್ಥಿತಿಗೆ ನಿಮ್ಮನ್ನು ಮೇಲೆತ್ತಾರೆ. ದೇವರಿಂದ ನಿಮಗೊಂದು ದೊಡ್ಡ ಬಹುಮಾನ ಕಾದಿದೆ, ಸಿದ್ಧವಾಗಿರಿ. ಆಶ್ಚರ್ಯಪಟ್ಟು ನೀವು ನಂಬಲಾಗದ ರೀತಿಯಲ್ಲಿ ನಿಮ್ಮ ಕೆಲಸಗಳಲ್ಲಿ, ಹಣಕಾಸಲ್ಲಿ, ಕುಟುಂಬದಲ್ಲಿ ಎದುರು ನೋಡಲಾಗದ ಹಾಗೆ ಹಣಕಾಸಿನಲ್ಲಿಯೂ ನಿಮ್ಮ ಆತ್ಮಿಕ ಜೀವನದಲ್ಲಿಯೂ ಒಂದು ಒಳ್ಳೆ ಸ್ಥಿತಿಗೆ ದೇವರ ನಿಮ್ಮನ್ನು ಎತ್ತಿ ನಿಲ್ಲಿಸಿ
ಒಂದು ಶ್ರೇಷ್ಠ ಬಹುಮಾನವನ್ನು ನಿಮಗೆ ಕೊಡುವರಾಗಿದ್ದಾರೆ. ಹಾಲೆಲೂಯ. ಎಲ್ಲ ಪಕ್ಕದವರಿಗೆ ಹೇಳಿ, ಬಾಧೆಯನ್ನು ಸಹಿಸಿಕೊ. ಕ್ರಿಸ್ತನು ನಿಮಗೋಸ್ಕರ ನನಗೋಸ್ಕರ ಬಾಧೆ ಸಹಿಸಿಕೊಂಡ ಹಾಗೆ ನಾವು ಇತರರನ್ನ ಈ ಲೋಕದಲ್ಲಿ ಸಹಿಸಿಕೊಂಡ್ರೆ ನಾವು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಾವು ಕ್ರಿಸ್ತನ ರೀತಿಯಲ್ಲಿ ಜವಾಬ್ದಾರಿಗಳನ್ನು ನಿರ್ವಹಿಸುವವರಾಗಿ ಹಾಗೆ ಸೇವೆಯನ್ನು ಕೂಡ ದೇವರಿಗೋಸ್ಕರ ಮಾಡುವುದಕ್ಕೆ ಒಪ್ಪಿಸಿಕೊಂಡ್ರೆ ನಾವು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇದ್ದೀವಿ. ಎಲ್ಲ ಹೋದ್ರು ಏನು ಮಾಡಿದ್ರು ದೇವರ ಪ್ರಸನ್ನತೆ ನಮ್ಮ ಸಂಗಡ ಇರಬೇಕಂತ ನಾವು ಪ್ರಾರ್ಥನೆ ಮುಖಾಂತರ ಎಲ್ಲ ಮಾಡಿಯಪ್ಪ, ಇವತ್ತು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನಿಮ್ಮ ಪ್ರಸನ್ನತೆ ನನ್ನ ಜೊತೆಲಿ ಬರಲಿ. ಇವತ್ತೆಲ್ಲೋ ಒಂದು ಕಡೆ ನಾನು ಯಾವುದೊಂದು ಕೆಲಸಕ್ಕೆ ಆಚೆ ಹೊರಗಡೆ ಶಾಪಿಂಗ್ ಹೋಗ್ತಾ ಇದ್ದೀನಿ, ನಿನ್ನ ಪ್ರಸನ್ನತೆ ನನ್ನ ಜೊತೆಯಲ್ಲಿ ಬರಲಿ. ನಾನು ಮನೆಯಲ್ಲಿ ಫ್ರೀ ಆಗಿದ್ದೀನಿ, ನಿನ್ನ ಪ್ರಸನ್ನತೆ ನನ್ನ ಜೊತೆಯಲ್ಲಿ ಇರಲಿ. ಎಲ್ಲಿ ನೀವಿದ್ರು ಅಲ್ಲಿ ದೇವರ ಪ್ರಸನ್ನತೆ ಇರುವುದನ್ನು ನೀವು ಬಹಳ ಮುಖ್ಯವಾಗಿ ಪ್ರಾರ್ಥನೆಯಲ್ಲಿ ಕಂಡುಕೋಬೇಕು, ಪಡ್ಕೋಬೇಕು, ಬೇಗ ಅದನ್ನು ಹೊಂದ್ಕೋಬೇಕು. ಅವಾಗ ನೀವು ಯಾವಾಗೆಲ್ಲ ಜವಾಬ್ದಾರಿಯನ್ನು ನಿರ್ವಹಿಸ್ಕೊಳ್ತಾ ಹೊರೆ ಹೊತ್ಕೊಳ್ತಾ ಹಾಗೇ ನಿಮ್ಮ ಜವಾಬ್ದಾರಿಗಳ ಜೊತೆಯಲ್ಲಿ ದೇವರನ್ನು ಹಿಂಬಾಲಿಸ್ತಿರೋ ಸರಿಯಾದ ಮಾರ್ಗಕ್ಕೆ ನಿಮ್ಮನ್ನ ದೇವರು ದಾರಿ ನಡೆಸಿ ಉನ್ನತವಾದ ಬಹುಮಾನವನ್ನು ಈ ಲೋಕದಲ್ಲಿ ನಿಮಗೆ ಕೊಟ್ಟು, ಅದು ಮಾತ್ರ ಅಲ್ಲದಿರ ಪರಲೋಕದಲ್ಲಿ ಕೂಡ ನಿಮ್ಮನ್ನು ತಗೊಂಡೋಗಿ ನೆಲೆಗೊಳಿಸಿ ಬಂಗಾರದಲ್ಲಿ ಕಟ್ಟಲ್ಪಟ್ಟಿರುವ ಮನೆಗಳಲ್ಲಿ ವಾಸ ಮಾಡುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಅವರ ಕೃಪೆ ನಿಮ್ಮ ಜೀವಿತವನ್ನು ಎದುರು ನೋಡಲಾಗದ ಉನ್ನತ ಸ್ಥಿತಿಗೆ ಆತ್ಮಿಕವಾಗಿಯೂ ಲೌಕಿಕವಾಗಿಯೂ ದಾರಿ ನಡೆಸುತ್ತೆ. ಇನ್ನು ಮೇಲೆ ಕಾರಣ ಹೇಳಬೇಡಿ, ಇನ್ಮೇಲೆ ಲೋಕದ ಕಾರ್ಯಗಳಿಗೋಸ್ಕರ ದೇವರ ಕಾರ್ಯಗಳನ್ನು ನಿಲ್ಲಿಸಬೇಡಿ. ದೇವರ ಕಾರ್ಯಗಳಿಗೆ ನಾನು ಹೋಗ್ತಾ ಇದ್ದೀನಿ ಅಂತಕೊಂಡು ಹೇಳಿ ನಿಮ್ಮ ಜವಾಬ್ದಾರಿಗಳಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ಎರಡನ್ನೂ ಸರಿಯಾಗಿ ನಿಭಾಯಿಸುವವರಾಗಿದ್ದು ಆತ್ಮಿಕವಾಗಿಯೂ ಲೌಕಿಕವಾಗಿಯೂ ದೇವರ ಪ್ರಸನ್ನತೆ ನಿಮ್ಮ ಜೀವನದಲ್ಲಿ ಇರುವುದನ್ನು ಕಂಡುಕೊಂಡವರಾಗಿ ದೇವರ ಬಹುಮಾನಕ್ಕೆ ಸಿದ್ಧವಾಗಿರಿ. ನೀವು ಆಶ್ಚರ್ಯ ಪಡುವ ಬಹುಮಾನ ದೇವರಿಂದ ಖಂಡಿತ ನಿಮ್ಮ ಜೀವನದಲ್ಲಿ ಬರುತ್ತೆ. ನೀವು ಎದುರು ನೋಡುವಾಗ ಉನ್ನತ ಸ್ಥಿತಿಗೆ ದೇವರ ನಿಮ್ಮ ಮೇಲೆ ಹೆಚ್ಚುತ್ತಾರೆ. ಎಲ್ಲ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧರಾದ ದೇವರೇ, ನಿಮ್ಮನ್ನು ಹಿಂಬಾಲಿಸುವವರು ಯಾವ ರೀತಿಯಾಗಿ ಇರಬೇಕು, ಅವರು ನಡ್ಕೊಳ್ಬೇಕಾದಂಥ ಅವರಲ್ಲಿ ಇರಬೇಕಾದಂಥ ಗುಣಲಕ್ಷಣಗಳು ಏನು, ಅದನ್ನು ಸ್ಪಷ್ಟವಾಗಿ ನಮ್ಮೊಟ್ಟಿಗೆ ನೀವು ಮಾತಾಡಿದ್ದಕ್ಕಾಗಿ ಸ್ತೋತ್ರ. ಇದನ್ನು ಕೇಳಿರುವ ಪ್ರತಿಯೊಬ್ಬರು ಇವತ್ತಿನಿಂದ ವಾಕ್ಯದ ಪ್ರಕಾರ ಜೀವಿತವನ್ನು ತಿದ್ದುಕೊಂಡು ನೀವು ಹೇಳಿಕೊಟ್ಟಿರುವ ಮಾರ್ಗದ ಪ್ರಕಾರ ಎಲ್ಲರನ್ನ ಸಹಿಸಿಕೊಳ್ಳುವವರಾಗಿ, ತಾಳ್ಮೆಯುಳ್ಳವರಾಗಿ, ಜವಾಬ್ದಾರಿಗಳನ್ನು ನಿರ್ವಹಿಸಿಕೊಂಡು ನಿನ್ನನ್ನು ಕೂಡ ಸೇವಿಸಿ ಆತ್ಮಿಕ ಕಾರ್ಯಗಳಿಗೆ ಕೊಡಬೇಕಾಗಿರುವ ಸಮಯವನ್ನು ಆತ್ಮಿಕ ಕಾರ್ಯಗಳಿಗೆ, ಲೌಕಿಕ ಕಾರ್ಯಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಸಮಯವನ್ನು ಅದಕ್ಕೆ ತಪ್ಪದೇನ ಕೊಟ್ಟು ಎರಡರಲ್ಲಿಯೂ ಸರಿಯಾದ ರೀತಿಯ ಪಾತ್ರವನ್ನು ನಿರ್ವಹಿಸಿ ತಂದೆಯಾದ ದೇವರಿಂದ ಶ್ರೇಷ್ಠ ಬಹುಮಾನವನ್ನು ಹೊಂದಿಕೊಂಡು ನಿನ್ನ ಕೃಪೆಯಿಂದ ಈ ಲೋಕದಲ್ಲಿಯೂ ಆಶೀರ್ವದಿಸಲ್ಪಟ್ಟು ನಿತ್ಯ ಜೀವವನ್ನು ಬಾಧ್ಯವಾಗಿ ಪಡೆದು ಪರಲೋಕ ನಿವಾಸಿಗಳಾಗಿರುತ್ತೆ. ಒಬ್ಬೊಬ್ಬರನ್ನು ಆಶೀರ್ವದಿಸಿ ಎಲ್ಲ ಕಾರ್ಯಗಳ ಮಧ್ಯದಲ್ಲಿಯೂ ನಿನ್ನ ಕರ ನಿನ್ನ ಮಕ್ಕಳಿಗೆ ನಿನ್ನ ನೇಮಕವನ್ನು ನಿನ್ನ ಚಿತ್ರದ ಪ್ರಕಾರ ಆಶೀರ್ವಾದವನ್ನು ಬಿಡುಗಡೆ ಮಾಡಿ ಯೇಸು ಕ್ರಿಸ್ತನ ಹೆಸರಲ್ಲಿ ಜೀವವನ್ನು ತಂದೆ. ಆಮೆನ್ ಅಂಡ್ ಆಮೆನ್. ದೇವರು ಒಳ್ಳೆಯವರು, ಆತನ ಕೃಪೆ ಶಾಶ್ವತವಾದದ್ದು. ಖಂಡಿತ ನಿಮ್ಮ ಜೀವನಕ್ಕೆ ಶ್ರೇಷ್ಠ ಬಹುಮಾನ ದೇವರು ಕೊಡ್ತಾರೆ. ಎಲ್ಲದರಲ್ಲಿಯೂ ಯಾವ ಯಾವ ಸಮಯವನ್ನು ಯಾವ ಇದಕ್ಕೆ ಕೊಡಬೇಕಂತ ಕರೆಕ್ಟಾಗಿ ಪ್ಲಾನ್ ಮಾಡಿ ದೇವರಿಗೆ ಸಲ್ಲಿಸಬೇಕಾದ ದೇವರಿಗೆ ಸಲ್ಲಿಸಿ ಜವಾಬ್ದಾರಿಗೆ ಕೊಡಬೇಕಾಗಿರೋ ಸಮಯವನ್ನು ಜವಾಬ್ದಾರಿಗೆ ಕೊಡಿ. ಎಲ್ಲ ಜಾಗದಲ್ಲೂ ಒಬ್ಬಟ್ಟಿಗರಾಗಿರಬೇಡಿ. ದೇವರ ಪ್ರಸನ್ನತೆಯೊಟ್ಟಿಗೆ ಜೀವನ ಮಾಡಿ ಶ್ರೇಷ್ಠ ಬಹುಮಾನ ನಿಮಗಾಗಿ ಕಾದಿದೆ. ಗಾಡ್ ಬ್ಲೆಸ್ ಯು. ನಮ್ಮ ಕರ್ತನಾಗಿ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮರ ಅನ್ಯೋನ್ಯತೆಯ ಸಹವಾಸವು ನಿಮ್ಮೆಲ್ಲರೊಟ್ಟಿಗೆ ಶಾಶ್ವತವಾಗಿರಲಿ. ಒಂದು ದೊಡ್ಡ ಆಶೀರ್ವಾದದ ಬಹುಮಾನವನ್ನು ದೇವರು ನಿಮಗೆ ಕೊಡಲಿ. ಗಾಡ್ ಬ್ಲೆಸ್ ಯು. ಗಾಡ್ ಬಿ ವಿತ್ ಯು.